ಗುಣಮಯೈಹಿ ತ್ರಿಭಿಹಿ ಗುಣಮಯವಾಗಿರುವಂತಹ ಈ ಮೂರು ಇದರಿಂದ ಸತ್ತಾದಸು ತಮಸ್ಸು ಮೂರುಗಳಿಂದ ಈ ಜಗತ್ತೆಲ್ಲ ಮೋಹಗೊಂಡಿದೆ. ಮಾಯೆಯಿಂದ ಜಗತ್ ಮೋಹಗೊಂಡಿದೆ ಅಂದ್ರೆ ಅದೇ ಅರ್ಥ. ತೋರಿಕೆಗೆ ಮಾಯೆ ಅಂತ ಹೆಸರು. ತೋರಿಕೆ ಯಾವ್ದರ್ದ? ಗುಣಗಳದ್ದು. ಗುಣಗಳೇ ವಿಕಾರವಾಗಿ ಪಂಚಭೂತವಾಗಿ ನಾಮರೂಪ ತಿಳ್ಕೊಳ್ತಾ ಇದೆ. ಇಲ್ಲಿ ಯಾರು ಮುಳುಗಿರ್ತಾರೋ ಅವ್ರು ಮಾಯೆಯಲ್ಲಿ ಮುಳುಗಿದವರು. ಆದ್ರೆ ಈ ಗುಣಗಳಾಗ್ಲಿ ಗುಣಗಳ ತೋರಿಕೆ ಆಗಲಿ ಎರಡೂ ಕಲ್ಪಿತ, ಎರಡಕ್ಕೂ ಆಸ್ಪದ ಆಧಾರ ಪರಮಾತ್ಮನೇ ಇದರ ಮೂಲಭೂತ ಅಂತ ತಿಳ್ಕೊಂಡವನು ಇದರಿಂದ ವಂಚಿತನಾಗಲ್ಲ. ಯಾರು ನನಗಿಂತ ಬೇರೆ ಗುಣಗಳ ವಿಕಾರಗಳು ಬೇರೆ, ಪ್ರಪಂಚವು ಸ್ವತಂತ್ರ, ಅದ್ರಲ್ಲಿ ತುಂಬಾ ಒಳ್ಳೇದು ಕೆಟ್ಟದ್ದೆಲ್ಲ ಇದೆ, ಚೆನ್ನಾಗಿರೋದೆಲ್ಲ ಇದೆ ಅಂತ ಯಾರು ನೋಡ್ತಾರೋ ಅವನಿಗೆ ಹೇಳ್ಕೊಂಡ್ಬಿಡ್ತಾರೆ. ಈಗ ಏಭಿ ಸಿಭಿ ಗುಣಮಯಿ, ಈ ಮೂರು ಗುಣಮಯಗಳಿಂದ ಇಡೀ ಜಗತ್ತೆಲ್ಲವೂ, ಜಗತ್ತಂದ್ರೆ ಸಾವಜಂಗ ಎಲ್ಲಾ ಪ್ರಾಣಿಗಳು ಮೋಹಗೊಂಡಿದ್ದಾರೆ. ಮೋಹಗೊಂಡ ನನ್ನನ್ನು ಗುರುತಿಸ್ತಾ ಇಲ್ಲ. ಇಲ್ಲಿ ಅಭಿಜಾನಾತಿ ಅಂತಿಲ್ಲ ಪರಮಾತ್ಮ. ನಾನಿಲ್ಲ ಅಂತಿಲ್ಲ, ನಾನು ಇದ್ದೇ ಇದ್ದೀನಿ. ಈಗ ಉಂಗ್ರ ನೋಡ್ತಿದ್ದಾರೆ, ಚಿನ್ನ ನೋಡ್ತಾ ಇಲ್ಲ. ನೆಕ್ಲೆಸ್ ನೋಡ್ತಾ ಇದ್ದಾರೆ, ಚಿನ್ನ ನೋಡ್ತಾನೆ ಇಲ್ಲ. ಚಿನ್ನವನ್ನು ಗುರುತಿಸ್ಬೇಕು. ಚಿನ್ನವನ್ನು ನೋಡುವವನು ಬುದ್ಧಿವಂತ, ನೆಕ್ಲೆಸು ಉಂಗುರ ಬಳೆ ನೋಡುವನು ದಡ್ಡ, ನಾಮರೂಪದಲ್ಲಿ ಮುಳುಗಿದವನು. ಚಿನ್ನ ನೋಡುವನು ಹಾಗೆ. ಇಲ್ಲಿ ಸದ್ರೂಪ ಚಿತ್ರೂಪವನ್ನ ಎಲ್ಲಾ ಕಡೆ ಗುರುತಿಸೋವನು ಈ ವೈಸ್ ಮ್ಯಾನ್, ಅವನು ಬುದ್ಧಿವಂತ, ಇಂಟೆಲಿಜೆಂಟ್, ಅವನು ಪ್ರಚಂಡ ಅವನು. ಆದ್ರೆ ಯಾರು ಬರೀ ಆಕಾರಗಳನ್ನ ನಾಮಗಳನ್ನ ಅವುಗಳ ಅನುಕೂಲತೆ ಪ್ರತಿಕೂಲ ಲಾಭ ಅದು ನೋಡ್ತಾನೋ ಅವನು ಸಿಕ್ಕಾಕೊಂಡವನು. ಏಭ್ಯ ಪರಂ, ಇವರಿಂದ ಮಿಗಿಲಾಗಿರುವ ಅವ್ಯಯನಾದ ನಾಶರಹಿತನಾಗಿರ್ತಕ್ಕ ನನ್ನನ್ನ ಇದನ್ನ ಮೋಹಗೊಂಡವನಾಗಿ ಗುರುತಿಸ್ತಾ ಇಲ್ಲ ಅಂತ ಪರಮಾತ್ಮ ಮುರುಕ ತೋರಿಸ್ತಾ ಇದೆ. ಏನ್ ಹೇಳೋ, ನಾನು ನನ್ನನ್ನು ಗುರುತಿಸ್ಲಿ ಅಂದ್ರೆ ನಾನು ಜಗದ್ರೂಪ ತೋರ್ಕೊಂಡೆ. ಆದ್ರೆ ಜಗದ್ರೂಪ ನಾನು ತೋರ್ಕೊಂಡದ್ದು ಉದ್ದೇಶವೇ ನನ್ನನ್ನು ಗುರುತಿಸ್ತೀನಿ. ಯಾಕೆಂದ್ರೆ ನಾನು ಹೃದಯದೊಳಗೆ ಬುದ್ಧಿ ಸಾಕ್ಷಿ ಆಗಿದ್ರೆ ನಾನು ಯಾರಿಗೂ ಕಾಣಲ್ಲ, ಗೊತ್ತಾಗೋದಿಲ್ಲ. ಆದ್ರಿಂದ ನಾನು ಎಲ್ರಿಗೂ ಗೊತ್ತಾಗುವಾಗ ಬರ್ತೀನಿ ಅಂತ ಹೇಳ್ಬಿಟ್ಟು ಜಗದ್ರೂಪ ಬಂದ. ಆದ್ರೆ ಈ ನಾಮರೂಪ ಮರಳಾಗ್ಬಿಟ್ರು. ಇಲ್ಲಿ ಗುರುತಿಸ್ಬೇಕಾಗಿತ್ತು. ಅಪ್ಪ ರಾವಣ ವೇಷ ಹಾಕ್ ಬಂದ್ರು, ಬಕಾಸುರ ವೇಷ ಹಾಕೊಂಡ್ ಬಂದ್ರು. ಅಪ್ಪನೇ ಇದನ್ನು ಗುರುತಿಸುವಾಗ ಮಗ ಪರಮಾತ್ಮನೇ ಇದನ್ನು ಗುರುತಿಸ್ಬೇಕಾಯ್ತು ಎಲ್ಲಾ ಜಾಗದಲ್ಲೂ. ಅವನು ಬುದ್ಧಿವಂತ ಆಗ್ತಿದ್ದ. ಪರಮಾತ್ಮ ಅದಕ್ಕೆ ಜಗದ್ರೂಪ ತಗೊಳ್ಳೋದು. ಅವನು ಇಂದ್ರೋ ಮಾಯಾ ವಿಪರ ರೂಪ ಈಯತೆ, ಅವನು ತನ್ನನ್ನೇ ನನ್ನನ್ನು ಗುರುತಿಸ್ಲಿ ಅಂತ ಹೇಳಿ ವಾಕ್ಯ ಇದೆಯಲ್ಲ. ಅವನು ಅದಕ್ಕಾಗಿ ಬಂದ ಅಂತ. ತದಸ್ಯ ರೂಪಂ 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 ಪ್ರತಿರೂಪೋ ಬಹುವ ತದಸ್ಯ ರೂಪಂ ಪ್ರತಿತಕ್ಷಣಾಯ ಹೇಳ್ತಾ ಇದೆ. ಪರಮಾತ್ಮ ರೂಪವನ್ನು ಗುರುತಿಸುವನಕ್ಕೋಸ್ಕರ ಎಲ್ಲಾ ರೂಪ ಆಕಾರವಾಗಿ ತಿಳ್ಕೊಂಡಂತೆ ಪರಮಾತ್ಮ. ನೀನು ಮೋಹ ಮಾಡಕ್ಕಲ್ಲ, ಮೋಸ ಮಾಡಕ್ಕಲ್ಲ, ನಮ್ಮನ್ನು ಹೊರಮುಖ ಮಾಡಕ್ಕಲ್ಲ. ನಿನಗೆ ಯಾವಾಗ ನೀನು ಹೃದಯ ಬುದ್ಧಿ ಸಾಕ್ಷಿ ಆಗಿರೋದನ್ನ ನೋಡ್ಕೊಕ್ ಆಗ್ಲಿಲ್ಲ, ನೀನು ಅದಕ್ಕೆ ಫೇಲ್ ಆದೆ, ಇನ್ನೊಂದು ಆಪ್ಷನ್ ಕೊಟ್ಟ. ಈಗ ಬರ್ತೀನಿ, ಈಗ ಕೂತ್ಕೋತೀಯಾ, ಈಗ ನೋಡ್ತೀಯಾ ಅಂದ್ರೆ ಈಗ ಸ್ಪಷ್ಟ ನೋಡಿ, ಎಲ್ಲ ಇದೇ ತೋರುತ್ತೆ ಅನ್ಸತ್ತೆ. ತೋರುತ್ತೆ ಅರಿವು, ಇದೇ ಇರುವು ಅರಿವು. ಅದ್ ಬಿಟ್ಟು ಏನೂ ಇಲ್ಲ ಜಗತ್ತಲ್ಲೇ. ಸತ್ತು ಚಿತ್ತು ಅದೇ ಪರಮಾರ್ಥ ಸ್ವರೂಪ. ಸತ್ತು ಚಿತ್ತು ಬಿಟ್ಟು ನಾಮರೂಪ ನೋಡ್ಬಿಟ್ಟ. ನಾಮರೂಪ ಅಷ್ಟೇ ನೋಡ್ಲಿಲ್ಲ, ಅದರಿಂದ ಲಾಭ ಅನುಕೂಲ ಶೋಭನಾ ಶೋಭನ ಬುದ್ಧಿ ಈ ಬುದ್ಧಿಯೆಲ್ಲ ಮಾಡ್ಬಿಟ್ಟ, ಸಿಕ್ಕಾಕೊಂಡ್ಬಿಟ್ಟ. ಓ ತುಂಬಾ ಚೆನ್ನಾಗಿದ್ದಾರೆ ಅವರು, ನೋಡಕ್ ಬಹಳ ಚೆನ್ನಾಗಿದ್ದಾರೆ, ತುಂಬಾ ಕ್ಯೂಟ್ ಆಗಿದ್ದಾರೆ, ಅವ್ರ ಜೊತೆ ಇರ್ಬೇಕು, ಹಾಗೆ ಹೇಗೆ. ಅಯ್ಯೋ ಪೆದ್ಬಿಂಡಿದೆ, ಏನ್ ಕಲ್ಪಿಸ್ಕೊತೀಯೋ ಆ ಕಲ್ಪನೆ ಸಿಕ್ಕಾಕೊಂಡ್ಬೇಡ. ಕಲ್ಪನೆ ಸಿಕ್ಕಾಕೊಂಡ್ಬಿಟ್ರೆ ಕತೆ ಮುಗಿದು. ಆಟ ಆಡಿಸ್ಬಿಡ್ತಾರೆ. ಅದನ್ನ ತಗೊಂಬ, ಗೆಜ್ಜೆ ತಿನ್ಕೊಡು, ಸುಡ್ಜೆ ತಿನ್ಕೊಡು, ಅದು ತಿನ್ಕೊಡು ಅಂತಾರೆ. ಆಮೇಲೆ ಹೋಗಿ ನಡೀತಾರೆ, ಎಲ್ಲ ತಿನ್ಕೊಟ್ಮೇಲೆ ಹೋಗ್ಬಿಡ್ತಾರೆ. ಎಲ್ಲ ಮಾಡಿಸ್ಕೊಂಡು ಓದಿದ್ದಾರೆ. ಅಂತ ಜನ ಗೊತ್ತಾ, ಅದು ಪರಮಾತ್ಮ ಮಾಡಿಸೋದನ್ನ ಸುಳ್ಳು ನೆಚ್ಕೊಂಡ್ ಮಂದಿ ಎಲ್ಲ ಜಾಡ್ಸ್ ಓದಿಸ್ತಾರೆ, ಕತ್ತೆ ಒದಿಯಂಗೆ ಒದ್ಬಿಡ್ತಾರೆ. ಅವಾಗ ಅಯ್ಯೋ ಹೀಗಾಯ್ತಲ್ಲ ಅಂತ. ನಾಶರಹಿತನಾಗಿರುವ ಮಾಂ ನನ್ನನ್ನ, ಏಭ್ಯ ಪರಂ ಇವಳಿಗಿಂತ ಮಿಗಿಲಾದವನು ಇಂಥ ನನ್ನನ್ನ ಐಡೆಂಟಿಫಿಕೇಶನ್ ಮಾಡ್ತಿಲ್ಲ. ಐಡೆಂಟಿಫೈ ಮಾಡ್ಬೇಕು, ಅದು ಮಾಡ್ತಿಲ್ಲ, ಗುರುತಿಸ್ತಾ ಇಲ್ಲ. ಇದೀನಿ ಇದ್ದು ನನಗೆ ಹೇಗೆ ಒಂದು ಫಂಕ್ಷನ್ ಅಲ್ಲಿ ಬಂದಿದ್ದಾರೆ ಅಂತ ನೋಡ್ದೆ ಹೋದ್ರೆ ಏನ್ ಮಾಡೋಣಪ್ಪ. ಒಳ್ಳೆ ಮನುಷ್ಯ, ಒಳ್ಳೆ ಮಹಾತ್ಮ, ಒಳ್ಳೆ ದೊಡ್ಡ ವ್ಯಕ್ತಿ ಅಥವಾ ದೊಡ್ಡ ಅಧಿಕಾರಿ ಬಂದಿದ್ದಾರೆ, ಸುಮ್ಮನೆ ಕುರ್ಚಿ ಕೂತಿದ್ದಾರೆ, ಎಲ್ಲ ಮಾಡ್ತಿಟ್ಟು ಅವ್ರವ್ರ ಕೆಲಸ ಮಗ್ನ ಆಗ್ಬಿಟ್ಟಿದ್ದಾರೆ. ಅವ್ರು ನೋಡಿ ಗುರುತಿಸಿ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ, ಪ್ರಯೋಜನ ಆಗುತ್ತೆ, ಏನ್ ಬೇಕಾದ್ರೆ ಹೆಲ್ಪ್ ಮಾಡ್ಕೊಡ್ತಾರೆ. ಅದು ಗುರುತಿಸದೆ ಹೋದ್ರೆ ಇದಾದ್ರೆ ಬಂದಿದ್ದಾರೆ ಅಂತ ಗುರುತಿಸದೆ ಹೋದ್ರೆ. ಹಾಗೆ ಪರಮಾತ್ಮ ಎಲ್ಲಾ ಕಡೆ ಇದ್ದಾನೆ, ಎಲ್ಲವೂ ಆಗಿದ್ದಾನೆ, ಎಲ್ಲವೂ ತಾನಾದ
ಎಲ್ಲದರೊಳಗೂ ಇದ್ದ. ಆದ್ರೆ ನೋಡೋಕೆ ಆ ವಿವೇಕ ಸೂರ್ಯ ಅಸ್ತಮಾನ ಆಗ್ಬಿಟ್ಟಿದೆ. ಚಕ್ಷುನು ಬೇರೆ ಬೇಕಂತ. ವಿವೇಕ ಸೂರ್ಯ, ಆ ವಿವೇಕ ಸೂರ್ಯ ಇರ್ಬೇಕು, ಅದು ಅಸ್ತ ಆಗ್ಬಿಟ್ರೆ ಆಗಲ್ಲ. ವಿಭಿ ಗುಣಮಯೀ ಗುಣವಿಕಾರೈ ರಾಗದ್ವೇಷ ಮೋಹಾದಿ ಪ್ರಕಾರೈ ಭಾವೈ ಪದಾರ್ಥೈ ಏಭಿಃ ಯಥೋಕ್ತೈ ಸರ್ವಮಿದಂ ಪ್ರಾಣಿಜಾತಂ ಜಗತ್ ಮೋಹಿತಂ ಅವಿವೇಕಿತಾಂ ಆಪಾದಿತಂ ಸತ್ ನ ಅಭಿಜಾನಾತಿ ಮಾಂ ಏಭ್ಯಃ ಯಥೋಕ್ತೇಭ್ಯಃ ಗುಣೇಭ್ಯಃ ಪರಂ ವ್ಯತಿರಿಕ್ತಂ ವಿಲಕ್ಷಣಂಚ ಅವ್ಯಯಂ ವ್ಯಯರಹಿತಂ ಜನ್ಮಾದಿ ಸರ್ವಭಾವ ವಿಕಾರ ವರ್ಜಿತಂ. ಗುಣಮಯೀ ತ್ರಿಭಿ ಗುಣಮ ಮೂರು ಗುಣದಿಂದ ತ್ರಿಭಿ ಗುಣಮಯೀ ಸತ್ವಗುಣ ರಜಗುಣ. ಆ ಗುಣ ವಿಕಾರ ಹೇಗೆ ಮೊಸರು ಹಾಲಿನ ವಿಕಾರವೋ ಇಲ್ಲ ಇಡ್ಲಿಯು ಕೂಡ ರುಬ್ಬಿಟ್ಟು ಮನೆ ಉಬ್ಬಿಬಿಡುತ್ತೆ, ಜಾಸ್ತಿ ಆಗುತ್ತೆ. ಮುಕ್ಕಾಲು ಪಾತ್ರೆ ಇದ್ದರೆ ಮನೆ ಫುಲ್ ಪಾತ್ರೆ ಬಿಡುತ್ತೆ. ಫುಲ್ ಇಟ್ಬಿಟ್ರೆ ಬೆಳೆಯುವುದು ತಟ್ಟೆ ಚೆಲ್ ಬಿಡುತ್ತೆ ಮನೆ ದಿವಸಕ್ಕೆಲ್ಲ ಉಕ್ಬಿಟ್ಟು. ಅದೇ ಹೆಚ್ಚಾಗಿದೆ, ಬ್ಯಾಕ್ಟೀರಿಯಾ ಕೂಡ ಹೆಚ್ಚಾಗುತ್ತೆ ವಿಜ್ಞಾನ ಹೇಳ್ತಾರೆ. ಒಟ್ಟು ಅದರದ್ದೇ ಪರಿವರ್ತನೆ ಇದು ಪರಿಣಾಮ ಆಗಿ ಗುಣವಿಕಾರವಾಗಿರುವ ಮೂರು ಗುಣವಿಕಾರವಾಗಿರುವ ಇವುಗಳಿಂದ. ಅದು ರಾಗ ಅಂದ್ರೆ ರಾಗನೇ ಪ್ರೀತಿ ಬರೋದು ಸತ್ವಗುಣದಿಂದ, ದ್ವೇಷ ಬರೋದು ರಜೋಗುಣದಿಂದ, ಮೋಹ ಬರೋದು ತಮೋಗುಣದಿಂದ. ಈ ಪ್ರಕಾರ ಸಿಗೋದಿದೆ ರಾಗ ದ್ವೇಷ ಮೋಹ, ಪ್ರೀತಿ ಪ್ರತೀಕಾರ ಮತ್ತು ಮೋಹ ಅವಿವೇಕ. ಎಲ್ಲ ನೋಡಿ ಮೂರು ಸಿಗಬೇಕು. ಇನ್ಫೆಕ್ಚುಯೇಷನ್ ಅಲ್ಲ ಮೋಹ. ಮೋಹ ಅಂದ್ರೆ ವಿವೇಕವಿಲ್ಲದೆ ಇರೋದು. ಆಂಬಿಗ್ಯುಟಿ ಗೊಂದಲ ಏನು ತೋರಿಸ್ತೀರ. ಈ ಪ್ರಕಾರದಿಂದ ಭಾವಗಳಿಂದ ಪದಾರ್ಥಗಳಿಂದ ಏಭೀನೆ ಯಥೋಕ್ತಿ ಮೇಲೆ ಹೇಳಿದ್ದಾರೆ ಇವುಗಳಿಂದ ಇಡೀ ಜಗತ್ತೆಲ್ಲವೂ ಪ್ರಾಣಿ ಸಮೂಹವೆಲ್ಲ ಜಾತನ ಸಮೂಹ ಅಂತ ಪ್ರಾಣಿ ಸಮೂಹವೆಲ್ಲವೂ ಮೋಹಗೊಂಡಿದೆ. ಅವಿವೇಕತಾಮ ಅವಿವೇಕಿತಾಮ ಅವಿವೇಕತಾಗತ ಅವಿವೇಕಿತ ಅವಿವೇಕಿ ಗುಣವಾಚಕ ಅವಿವೇಕ ಭಾವವಾಚಕ ಭಾವವಾಚಕ ಇನ್ನು ಭಾವವಾಚಕ ಬರಲ್ಲ ತಾನು ಭಾವವಾಚಕ ಅವಿವೇಕತಾ ತಪ್ಪು ಅವಿವೇಕಿತ ತಪ್ಪು ಸರಿ. ಅವಿವೇಕಿತ್ವವನ್ನ ಹೊಂದಿದ್ದಾಗಿದ್ದು ಅಯ್ಯೋ ಈಗ ಸಿಕ್ಕಾಕೊಂಡು ನೋಡ್ರಿ. ಸತ್ವಗುಣದ ಪ್ರೀತಿ ಎಲ್ಲೆಲ್ಲೋ ಪ್ರೀತಿ ಇಟ್ಟಾಗ ಮೋಹ ಅದು ತಪ್ಪಾದ ಪ್ರೇಮ ಇಟ್ಟರೆ ರಾವಣನಿಗೆ ಸೀತೆ ಮೇಲೆ ಮೋಹ ಅದು ಪ್ರೀತಿ ಅಲ್ಲ. ಭಗವಂತನ ಬಿಟ್ಟು ಬೇರೆ ಎಲ್ಲಿ ಪ್ರೇಮ ಇಟ್ಟರು ಮೋಹವೇ. ಭಗವಂತನ ಬಿಟ್ಟು ಯಾರು ಗಂಡನೇ ಪ್ರೇಮ ಇಡಿ ಹೆಂಡತಿ ಮೇಲೆ ಪ್ರೇಮ ಇಡಿ ಮಕ್ಕಳ ಮೇಲೆ ಇಡಿ ಮೋಹವೇ ಅದು. ಭಗವಂತನ ಮೇಲೆ ಪ್ರೇಮ ಇಟ್ಟರೆ ಮಾತ್ರ ಭಕ್ತಿ. ಅದು ಪ್ರೇಮಕ್ಕೆ ಮೂಲ ಅದೇ, ಅಲ್ಲಿಂದ ಬಂದು ಪ್ರೇಮದ ಬಂಧು ಅವನು. ಪ್ರೇಮದ ಮೂಲ ರೂಪ ಇದೆ. ಕರೆಂಟು ಇದನ್ನು ಮೂಲ ರೂಪ ಅದು ಅಲ್ಲಿಂದ ಬಂದ. ಹಾಗೆ ಪ್ರೇಮದ ಮೂಲ ರೂಪವೇ ಪರಮಾತ್ಮ, ಅವನೇ ಆನಂದ ಸ್ವರೂಪ. ಆನಂದ ಸ್ವರೂಪ ಅಂತಃಕರಣ ತಟ್ಟೆ ಮೇಲೆ ರಿಫ್ಲೆಕ್ಟ್ ಆದಾಗ ಪ್ರೇಮಾಕಾರವಾಗಿ ಇದು ಬರ್ತದೆ. ನಮ್ಮ ಅಂತಃಕರಣ ಅನ್ನೋ ತಟ್ಟೆ ಇದೆಯಲ್ಲ ಅಲ್ಲಿ ಆನಂದ ಪರಮಾತ್ಮ ಪ್ರೇಮಾಕಾರ ಇರುತ್ತೆ. ಹಾಗೆ ಅದೇ ಜ್ಞಾನ ವೃತ್ತಿ ಜ್ಞಾನ ತಿಳ್ಕೊಳುತ್ತೆ. ಘಟಜ್ಞಾನ ಪಟಜ್ಞಾನ ಕುರ್ಚಿ ಜ್ಞಾನ ಪುಸ್ತಕ ಜ್ಞಾನದಿಂದ ಅವಂದೇ ಅದು. ಹಾಗಾಗಿ ಈ ಪ್ರಾಣಿ ಸಮೂಹವೆಲ್ಲವೂ ಮೋಹಗೊಂಡದ್ದಾಗಿ ಅವಿವೇಕಿತ್ವವನ್ನು ಪಡ್ಕೊಂಡದ್ದಾಗಿದ್ದು ನಾ ಬೀಜಾನ ಗುರುತಿಸ್ತಾ ಇಲ್ಲ. ಗುರುತಿಸದೇ ಇರೋದೇ ದೊಡ್ಡ ದೋಷ. ಗುರುತಿಸ್ಬಿಟ್ಟಿದ್ರೆ ಭಯ ಇಲ್ಲ, ದ್ವೇಷ ಇಲ್ಲ, ರಾಗ ಇಲ್ಲ, ಕೋಪತಾಪ ಏನಿಲ್ಲ, ಸ್ವಸ್ಥರ ಬಿಡ್ತಾನೆ, ಶಾಂತ. ಇದೆ ಎಲ್ಲ ತಾನೇ, ಎಲ್ಲ ತನ್ನ ಸ್ವರೂಪ ಕೆಳಗಿನ ಏನು ಇಲ್ಲ ಅಂತ ಹೇಳ್ಬಿಟ್ಟು ಶಾಂತ ದಗ್ಧೇಂಧನವದು. ಕಟ್ಕಿಯೆಲ್ಲ ಉರಿದ ಮೇಲೆ ಅಗ್ನಿ ಹೇಗೆ ಶಾಂತವಾಗುತ್ತೋ ವಿಷಯವೇ ಇಲ್ದಿರ ಮೇಲೆ ಹಂಗೆ ಮನಸ್ಸು ಅಡಗೋಗ್ಬೇಕು.
ಇದಕ್ಕಿಂತ ಈ ಮೇಲೆ ಹೇಳಿದ ಗುಣಗಳಿಗಿಂತ ವ್ಯತಿರಿಕ್ತನು, ಪರಮನ ವ್ಯತಿರಿಕ್ತ ವಿಲಕ್ಷಣನು, ಹೆಚ್ಚಾದವನು, ನಾಶರಹಿತನು, ವ್ಯಯ ಅಂದ್ರೆ ನಾಶ, ಕೊರತೆ, ಸವೆತ ಅದಿಲ್ಲದ್ದು ಹುಟ್ಟೆ ಮುಂತಾದ ಯಾವ ಭಾವಿಕಾರು ಇಲ್ಲದೆ ಇರುವಂತಹ ನನ್ನನ್ನ ಗುರುತಿಸ್ಕೊಳ್ತಾ ಇಲ್ಲ. ಅಯ್ಯೋ ಅರ್ಜುನ ಏನ್ ಹೇಳೋ, ಎಲ್ಲಾ ಕಡೆಯಲ್ಲೂ ಇದ್ದು ಎಲ್ಲವೂ ಆಗಿದ್ರು ಕೂಡ ಎಲ್ಲಿದ್ದಾನೆ ಪರಮಾತ್ಮ, ಹೇಗ್ ತೋರ್ತಾನೆ, ಅವನು ಇಲ್ಲೇ ಇಲ್ಲ ಅಂತ. ನೋಡುವ ಪ್ರಪಂಚ ಇದೆಯಂತೆ, ಕಾಣುವ ಆತ್ಮ ಇಲ್ವಂತೆ. ಏನಮ್ಮ ಮಾತಿಗೆ ಅರ್ಥ ಇದಕ್ಕೆ? ನೋಡುವ ಪ್ರಪಂಚ ಇದೆಯಂತೆ, ಆ ಪ್ರಪಂಚವನ್ನು ಬೆಳೆಯುವ ಆತ್ಮ ಇಲ್ವಂತೆ, ಪರಮಾತ್ಮ ಇಲ್ವಂತೆ. ಪ್ರಪಂಚಕ್ಕೆ ಅಸ್ತಿತ್ವ ಕೊಟ್ಟವನೇ ಅವನು, ಎಂಟಿಟಿ. ಅಸ್ತಿತ್ವ ಬಂದದ್ದೇ ಇವನಿಂದ. ಪ್ರಪಂಚ ಇದೆಯಂತೆ, ಜನ ಇದೆಯಂತೆ, ನೋಡೋದು ನೀನಿಲ್ವಾ? ನಿನ್ನ ಸ್ವರೂಪ ಇಲ್ವಾ? ನಿನ್ನ ಸ್ವರೂಪ ಪರಮಾತ್ಮ ಸ್ವರೂಪ. ಇನ್ನೆಲ್ಲೋ ಪರಮಾತ್ಮನ ಕೈಲಾಸದಲ್ಲ, ವೈಕುಂಠ ಇರೋಲ್ಲ. ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲ, ಅವರಿಗೆ ದೇವ್ರಿಲ್ಲ ಅಂತ ಅಲ್ಲ, ಸಾಮಾನ್ಯ ಜ್ಞಾನವೂ ಇಲ್ಲ ಅವರಿಗೆ. ಅವ್ರು ದೇವ್ರು ಹೇಳ್ಕೊಂಡಿದ್ದಾರೆ, ಸೊಳ್ಳೆ ಬಿಟ್ಕೊಂಡಿದ್ದೆ ದೇವ್ರು, ಬಾಲ ಬಿಟ್ಕೊಂಡಿದ್ದೆ ದೇವ್ರು ಅನ್ಕೊಂಡಿದ್ದಾರೆ. ಸೊಂಡು ಬಾಲ ತೋರಿಕೆ ರೂಪ ಅದು ಭಕ್ತಾನುಗ್ರಹಕ್ಕಾಗಿ ತೋರ್ಕೊಂಡ ರೂಪವೇ ಹೊರತು ಅದೇ ಒಂದು ನಿಜವಾದ ರೂಪ ಅಲ್ಲಪ್ಪ. ಮಾಯಾ ಶೇಷ ಮಯಾ ಹೃಷ್ಟ ಯನ್ಮಾಂ ಪಶ್ಯಸಿ ನಾರದ ಸರ್ವಭೂತ ಗುಣೀಯುಕ್ತಂ ಮೈವಂ ಮಾಂ ಜ್ಞಾತುಂ ಅರ್ಹಸೇತ. ವಿಶ್ವರೂಪಧರೋ ನಾರಾಯಣ ನಾರದಾಯ ಪ್ರೋವಾಚ. ವಿಶ್ವರೂಪಧರನಾದಂತಹ ನಾರಾಯಣ ಅವನು ನಾರದರು ಬಂದ್ಬಿಟ್ಟು, ಪರಮಾತ್ಮ ನಿನ್ನ ವಿಶ್ವರೂಪ ನೋಡ್ಬೇಕು ಬಹಳ ಆಸೆ ಪಡ್ತಾ ಇದ್ದೀನಿ, ನಂಗೆ ನಿನ್ನ ವಿಶ್ವರೂಪ ದರ್ಶನ ತೋರಿಸ್ಬೋದು ಅಂತ ಅರ್ಜುನ ನಿಂತು ಬಿಟ್ಟ. ಓ ಭಾರಿ ಖುಷಿ ಆಗ್ಬಿಡ್ತು. ಆಮೇಲೆ ನಾರಾಯಣನೇ ಹೇಳ್ದ, ಇದೊಂದು ಮಾಯೆ ಕಣಪ್ಪ, ಇದು ಎಲ್ಲ ಪಂಚಭೂತ ಯುಕ್ತವಾಗಿ ತೋರ್ತಾ ಇದೆಯಲ್ಲ, ಇದು ಮಾಯೆಯಿಂದ ನಾನು ಸೃಷ್ಟಿ ಮಾಡಿದ್ದೀನಿ, ಇದು ನಿಜವಾದ ನನ್ನ ರೂಪ ಅಂತ ಅಂದ್ಕೋಬೇಡ, ನಾನು ಹೀಗಿರೋನಲ್ಲ. ಅವನೇ ಹೇಳ್ದ, ನಾನು ಹೀಗಿರೋನಲ್ಲ, ನನ್ನ ರೂಪ ಇದಲ್ಲ. ಸಚ್ಚಿದಾನಂದ ಸ್ವರೂಪ ಮತ್ತೆ ಪ್ಯೂರ್ ಕಾನ್ಶಿಯಸ್ನೆಸ್, ಪ್ಯೂರ್ ಎಕ್ಸಿಸ್ಟೆನ್ಸ್, ಪ್ಯೂರ್ ಬೀಯಿಂಗ್, ಶುದ್ಧ ಇರುವಿಕೆ. ಇದೇ ನನ್ನ ಹೊಟ್ಟೆ ಹಿಂಗ್ ಮಾಡ್ಸುತ್ತಲ್ಲ, ಆಶ್ಚರ್ಯಪ್ಪ. ಇವಾಗ ಗೇಣುದು ಹೊಟ್ಟೆ ಹುಟ್ಟೆ ಮುಂತಾದ ಯಾವ ಪದಾರ್ಥ ವಿಕಾರವೂ ಇಲ್ಲದೆ ಇರುವ, ಇದೆಲ್ಲಕ್ಕಿಂತ ವಿಲಕ್ಷಣನು, ಅತಿರಿಕ್ತನೂ, ಅಸಂಬದ್ಧನೂ ಆದ, ನಾಶರಹಿತನಾದ ನನ್ನನ್ನ ಈ ಮೋಹಗೊಂಡಂತಹ ಮನುಷ್ಯರು ಗುರುತಿಸೋದಿಲ್ಲ. ಮಾಯೆಗೆ ಪಕ್ಕಾದವರು, ಮಾಯೆಯನ್ನು ಮುಳುಗಿದಂತಹ ಜನರು ನನ್ನನ್ನು ಗುರುತಿಸೋಲ್ಲ. ಅರ್ಜುನ, ನಾನು ಏನ್ ಮಾಡ್ಲಿ? ನಾನು ಹೇಗೆ ಎಷ್ಟು ತೋರ್ಸ್ಕೊಳಕಾಗದೆ? ವೇದ ಕೊಟ್ಟೆ, ತಿಳ್ಕೊಳ್ರಿ ಅಂದೆ. ಆತ್ಮಾಗ್ ಬಂದು ಕೂತ್ಕೊಂಡೆ, ತಿಳ್ಕೊಳ್ರಪ್ಪ ಅಂದೆ. ಜಗತ್ತಾಗಿ ತೋರ್ಕೊಂಡೆ, ಹಾಗೆ ತಿಳ್ಕೊಳ್ಳೋಣ ಹೆಂಗ್ ತಿಳಿಸಿದಪ್ಪ ನಾನು? ವೇದ ತಪ್ಪು ತಿಳ್ಕೊಂಡ್ರು, ಗುರುಗಳನ್ನ ಕೊಟ್ಟೆ, ಗುರುಗಳನ್ನ ತಪ್ಪು ತಿಳ್ಕೊಂಡ್ರು. ಇವ್ರಿಗೆ ಏನ್ ಮಾಡೋಣ? ತಿಳ್ಕೊಳ್ರು ಅಂತ ಹೇಳಿ ಗುರುಗಳನ್ನ ಕೊಟ್ರೆ ಗುರುಗಳನ್ನ ತಪ್ಪು ತಿಳ್ಕೊಂಡ್ರು, ಗುರು ಹೇಳಿದಂತ ಮಾರ್ಗನ್ ತಪ್ಪು ತಿಳ್ಕೊಂಡ್ರು. ಅದೇನೋ ಆ ಮಾರ್ಗನ್ ತಪ್ಪು ತಿಳ್ಕೊಂಡ್ರು, ಗುರುಗಳನ್ನ ತಪ್ಪು ತಿಳ್ಕೊಂಡ್ರು, ವೇದನ್ ತಪ್ಪು ತಿಳ್ಕೊಂಡ್ರು, ಭಗವಂತನ ತಪ್ಪು ತಿಳ್ಕೊಂಡ್ರು. ಅದ್ ಬಿಡಿ, ಅದು ಎಕ್ಸ್ಕ್ಯೂಸು. ಅದು ಭಗವಂತ ತಪ್ಪು ಸಹಜ, ಎಲ್ಲ ತಪ್ಪುಕೊಳ್ಳೇಬೇಕು. ಭಗವಂತ ಜಗತ್ತ ತಗೊಂಡು ನೀನು ಗುರುತಿಸೋ ಅಂದ್ರೆ ಅಲ್ಲೂ ಗುರುತಿಸಿಲ್ಲ, ಅಲ್ಲೂ ತಪ್ಪು ತಿಳ್ಕೊಂಡ್ರು. ಸರಿ, ನನ್ನನ್ನು ತಿಳ್ಸ್ಕೊಳಕ್ಕೋಸ್ಕರ ವೇದ ಸಾಹಿತ್ಯ ಕೊಟ್ಟೆ, ವೇದ ಸಾಹಿತ್ಯ ತಪ್ಪು ತಿಳ್ಕೊಂಡ್ಬಿಟ್ರು. ಅದನ್ನ ತಿಳ್ಸ್ಕೊಳ್ಳೋದು ಗುರುಗಳನ್ನು ಕೊಟ್ಟೆ, ಗುರುಗಳನ್ನ ತಪ್ಪು ತಿಳ್ಕೊಂಡ್ರು. ಗುರುಗಳು ಉಪದೇಶ ಮಾಡಿದ್ರು, ಹೀಗೆ ತಿಳ್ಕೊಳ್ಳೋ ಮಾರ್ಗವನ್ನ ಶಮದ ಮಾಡಿ ಇಟ್ಕೊಳ್ಳಿ, ಸಹಜ ಸಂಪದ, ಅದನ್ನ ತಪ್ಪು ತಿಳ್ಕೊಂಡ್ರು. ಎಲ್ಲಿಂದ ಉದ್ಧಾರ ಆಗ್ತಾರೆ ಅವರು? ಎಲ್ಲೊಂದು ತಪ್ಪು ತಿಳ್ಕೊಳ್ತಾ ಹೋದ್ರೆ ಅದು ಬೇರೆ, ತಪ್ಪು ತಿಳ್ಕೊಂಡು ಅಲ್ದೇ ಮಹಾಜ್ಞಾನಿ ಬೇರೆ. ಕಥಂ ಪುನಃ ದೇವೀಂ ಏತಾಂ ತ್ರಿಗುಣಾತ್ಮಕಾಂ ವೈಷ್ಣವೀಂ ಮಾಯಾಂ ಅತಿಕ್ರಾಮಂತಿ ಇತಿ ಉಚ್ಯತೆ. ಹಾಗಾದ್ರೆ ಈ ತ್ರಿಗುಣಾತ್ಮಕವಾದ ವೈಷ್ಣವಿ ಮಾಯೆ ಇದೆಯಲ್ಲ, ದೇವ ಸಂಬದ್ಧವಾದ, ದೇವನಾದ ಪರಮಾತ್ಮನಿಗೆ ಸಂಬಂಧವಾದ, ಪರಮಾತ್ಮ ಅಧೀನವಾದ ಅಥವಾ ಪರಮಾತ್ಮ ಕಲ್ಪಿತವಾದ, ಅದೇ ಮುಖ್ಯಾರ್ಥ. ಪರಮಾತ್ಮನಿಗೆ ಕಲ್ಪಿತವಾದ ತ್ರಿಗುಣಾತ್ಮಕವಾದ ವಿಷ್ಣು ಸಂಬದ್ಧವಾದ ಈ ಮಾಯೆಯನ್ನ ಹೆಂಗ್ ದಾಟ್ತಾರೆ, ಅದು ಉಪಾಯ ಹೇಳು. ದಾಟೋಕ್ ಉಪಾಯ ಹೇಳಪ್ಪ. ಮಾಯೆ ಸಿಕ್ಕಾಕೊಂಡಿದ್ದಾರೆ, ಮರಳಾಗಿದ್ದಾರೆ, ಅದರೊಳಗೆ ಪ್ರವಿಷ್ಟರಾಗ್ಬಿಟ್ಟಿದ್ದಾರೆ, ಬೆಳೆಸ್ಕೋಕ್ ಆಗ್ತಿಲ್ಲ, ದಾಟೋ ಆಪ್ಷನ್ ಇಲ್ವಾ? ಅದಕ್ಕೇನು ಉಪಾಯವೇ ಇಲ್ವಾ? ಆಯ್ತು, ಅವ್ರ ಹಣೆ ಮುಗಿತಾ ಇರ್ತಂದ್ರೆ ಇಲ್ಲ, ಒಂದು ಉಪಾಯ ಇದೆ. ಈ ಮಾಯೆ ದಾಟೋದಕ್ಕೂ ಒಂದು ಉಪಾಯ ಹೇಳ್ಕೊಡ್ತೀನಿ, ಮಾಡ್ರಿ ಅದನ್ನ ಅಂತ. ದೈವೀ ಕೇಶ ಗುಣಮಯೀ ಮಮ ಮಾಯಾ ದುರತ್ಯಯ
मामेव ये प्रपद्यन्ते मायामेतां तरन्ति ते मामेव ये प्रपद्यन्ते मायामेतां तरन्ति ते दुरत्यया मामेव ये प्रपद्यन्ते मायामेतां तरन्ति ते दैवी हि एषा गुणमयी मम माया दुरत्यया माम् एव ये प्रपद्यन्ते मायाम् एतां तरन्ति ते एषा गुणमयी दैवी माया मम माया ಇದೆಯಲ್ಲ ಈ ಪರಮಾತ್ಮನಿಗೆ ಸಂಬಂಧಪಟ್ಟದ್ದನ್ನು ದೈವಿ ಇದು ಇದು ಈ ಮಾಯ ಗುಣಮಯವಾದ ಗುಣಮಯನೇ ಗುಣವೇ ವಿಕಾರ ಗುಣವಿಕಾರ ಸತ್ವಸ್ತಮ ಗುಣ ವಿಕಾರವೇ ಮಾಯ ಇದು ದುರತ್ಯ ಈ ಮಾಯೆ ಇದೆಯಲ್ಲ ದಾಟೋದು ತುಂಬಾ ಕಷ್ಟ ಮಾಯಾ ಅವಿದ್ಯೆ ಒಂದೇ ಅಂತಲ್ಲ ಮಮ ಮಾಯಾ ಮಮ ಅವಿದ್ಯಾ ದುರತ್ಯ ಅರ್ಥ ಮಾಡುತ್ತೆ ಮಾಯಾ ಅವಿದ್ಯೆ ಒಂದೇ ಅಂತ ಅರ್ಥ ಮಾಡುತ್ತೆ ಪರಮಾತ್ಮನ ಅವಿದ್ಯೆ ದಾಟಕ್ಕಾಗಲ್ಲ ಅಂತ ಅರ್ಥ ಮಾಡ್ತೀರಾ ಮಾಯೆ ವಿದ್ಯೆ ಒಂದೇ ಅಂತಾರೆ ಬೇರೆ ಬೇರೆ ಅಲ್ಲ ಅಂತಾರೆ ಬೇರೆ ಬೇರೆ ಅಲ್ಲ ಅಂತ ಮಮ ಮಾಯಾನ ಮಮ ಅವಿದ್ಯೆ ಆಗತ್ತೆ ಅವಾಗ ಪರಮಾತ್ಮನ ಅವಿದ್ಯೆ ದಾಟಕ್ಕಾಗಲ್ಲ ಅಂದ್ರೆ ಇದು ತೀರಾ ಹಾಸ್ಯಾಸ್ಪದ ಮಾಯೆಯ ಅವಿದ್ಯೆ ಬೇರೆ ಬೇರೆ ಅವಿದ್ಯೆ ಇರೋದು ನಮ್ ಬುದ್ಧಿಲಾಗೋದು ಮಾಯೆಯನ್ನು ತೋರಿಕೆ ಪ್ರಧಾನ ಮಾಯ ಇಸ್ಗೊಟ್ಟು ಅವಿದ್ಯೆ ಭ್ರಾಂತಿ ಅದಕ್ಕೋದು ಅವಿದ್ಯೆ ಅವರಿಗೆ ಆ ಮಾಯಾ ವಿದ್ಯೆ ಬಗ್ಗೆ ಇರೋ ಅವಿದ್ಯೆ ಅದು ಮಾಯಾ ಅಂತ ಹೇಳೋದು ಸಿಂಪಲ್ ಒನ್ ವರ್ಡ್ ಅಲ್ಲಿ ಮಾಯಾ ಅನ್ನೋದಕ್ಕೆ ಏನಂತ ಇಲ್ಯೂಷನ್ ಅಂದ್ರೆ ಸರಿ ಹೋಗುತ್ತಾ ಗುರುಗಳೇ? ಹೌದು, ತೋರಿಕೆ. ಹೌದು, ತೋರಿಕೆ ಪ್ರಧಾನ ಮಾಯೆ, ತಿಳುವಳಿಕೆ ಪ್ರಧಾನವಾಗಿ ಅವಿದ್ಯೆ, ನಾಲೆಡ್ಜ್ ಪ್ರಧಾನವಾಗಿ ಅವಿದ್ಯೆ ಬರುತ್ತೆ, ಜ್ಞಾನ. ಅಲ್ಲಿ ತೋರಿಕೆ ವಸ್ತು ಪ್ರಧಾನವಾಗಿ ಮಾಯೆ. ಇದು ದುರತ್ಯಯ ಅಂದ್ರೆ ಭಕ್ತಿ ಇಲ್ಲದೆ, ಶರಣಾಗತಿ ಇಲ್ಲದೆ, ಗುರುಪಸಕ್ತಿ ಇಲ್ಲದೆ ನೀನು ದಾಟಕ್ಕಾಗಲ್ಲ. ಯಾವ್ದನ್ನ? ಅದನ್ನ ದುರತ್ಯಯ, ದುಃಖೇನ ಅತ್ಯಯ ಯಸ್ಯಾಹ ಸಾ ದುರತ್ಯಯ. ದಾಟೋದು ಸರಿಯಾದ ಗುರುಗಳನ್ನ ಆಶ್ರಯಿಸಿಕೊಂಡು ತತ್ವಜ್ಞಾನ ಜೊತೆಲಿದ್ರು ಆಗುತ್ತೆ. ಅಪಾರವಾದ ಭಕ್ತಿ, ಆಳವಾದ ಭಕ್ತಿ ಭಗವಂತನಲ್ಲಿದ್ರು ದಾಟ್ಬಿಡ್ತಾನೆ. ಭಗವದ್ಭಕ್ತಿ ದಾಟಿಸ್ಬಿಡುತ್ತೆ. ಎರಡೂ ಒಳ್ಳೆ ಉಪಾಯ. ತೀವ್ರ ಅಪರಿಮಿತವಾದ ಭಕ್ತಿ ಪರಮಾತ್ಮಲ್ಲಿ. ಯತ್ ಪಶ್ಯತಿ ಯತ್ ಶೃಣೋತಿ ಯದ್ವಚತಿ ಸರ್ವಂ ತದ್ ಭಗವಾನ್ ವಾಸುದೇವ ಇತ್ಯಂಗಃ ವಿಷ್ಟಾ ಬುದ್ಧಿ ಮದ್ಭಕ್ತ ಅಂತ ನನ್ನ ಭಕ್ತ ಅಂತ ಹೇಳಿದ. ಏನ್ ನೋಡ್ತಾನೋ ಕೇಳ್ತಾನೋ ಎಲ್ಲವೂ ವಾಸುದೇವ ಭಗವಂತನ ಹಬ್ಬಾಗ್ಲೂ ಅದಲ್ಲೇ ನೆಲೆಂತವನು. ಅವನು ಮಾಯ ದಾಡ್ತಾನೆ. ಇಲ್ಲ ಮಹಾತ್ಮ ತತ್ವಜ್ಞಾನಿ ಪಾದಕ್ಕೆ ಬಿದ್ದ್ಬಿಟ್ಟಿದ್ದಾನೆ, ಅವನ ಉಪದೇಶ ಕೇಳ್ತಾ ಇದ್ದಾನೆ, ಅವನ ಸೇವೆ ಮಾಡ್ತಿದ್ದಾನೆ, ಅವನು ದಾಡ್ತಾನೆ. ಈಗ ಮಾಮೇವ ಎಂಫೇಸಿಸ್ ಮಾಡ್ತಾ ಇದ್ದಾನೆ. ಏವ, ನನ್ನನ್ನೇ ಯಾರು ಶರಣ ಹೊಂದುತ್ತಾರೋ ಏತಾಂ ಮಾಯಾಂ ತೇ ತರಂತಿ, ಈ ಮಾಯೆಯನ್ನು ಅವರು ದಾಟೋಗ್ಬಿಡ್ತಾರೆ. ಅವ್ರಿಗ ನಾನು ತೇಷಾಮಹಂ ಸಮುದ್ಧರ್ತ, ನಾನು ಉದ್ಧಾರ ಮಾಡುವನು, ನಾನು ಎತ್ಬಿಡ್ತೀನಿ. ನನ್ನನ್ನು ನಂಬ್ಕೊಂಡು ನಾನು ಬಿಟ್ಬಿಡ್ತೀನ? ಲೋಕದಲ್ಲಿ ಸಾಮಾನ್ಯ ಮನುಷ್ಯರೇ ಅವ್ರನ್ನ ನಂಬ್ಕೊಂಡ್ರು ಅವ್ರು ಬಿಡಲ್ಲ, ನಾನ್ ಬಿಟ್ಬಿಡ್ತೀನ? ನಾನು ಸರ್ವಜ್ಞನು ಸರ್ವಶಕ್ತ ಪರಮಾತ್ಮ. ಲೋಕ ಸಾಮಾನ್ಯರೇ ಒಬ್ಬರು ನಿಮ್ಕೊಂಡು ಏನೋ ಮಾಡಪ್ಪ, ಹಾಗೆ ಆಯ್ತಪ್ಪ ಏನೋ ಮಾಡ್ತೀನಿ, ಹಂಗೇನೋ ನಾನು ತಿನ್ನೋದ್ಲು ತುತ್ತು ಕೊಡ್ತೀನಿ, ಹಾಗೆ ಮಾಡ್ತೀನಿ, ಏನೋ ಸಣ್ಣ ಪುಟ್ಟ ಕೆಲಸ ಕೊಟ್ಟು ಹೇಗೋ ಅವ್ನ ಬೆಚ್ಚ ಮಾಡ್ತಾನೆ. ಸಾಮಾನ್ಯ ಮನುಷ್ಯನೇ ಅವ್ನು ನಂಬ್ಕೊಂಡು ಬಿಡಲ್ಲ, ಹೇಗೋ ಇರ್ತಾನೆ. ಇನ್ನು ಈ ಜಗದೀಶ್ವರ, ಅವನು ಸರ್ವೇಶ್ವರ ಪರಮೇಶ್ವರ, ಅವನು ನಂಬ್ಕೊಂಡವನು ಅವ್ನು ಬಿಟ್ಬಿಡ್ತಾನ. ಅವನು ಯಾಕೆ ಬಿಡ್ತಾನೆ? ಮಾಮರನೇ ಅಂದ್ರೆ ತಾಯಿ ಮಗು ಎತ್ಕೋಕಿಂತ ಇನ್ನು ಸ್ಮೂತ್ ಆಗಿ ಎತ್ಕೊತಾನೆ. ತಾಯಿ ಮಗು ಎತ್ಕೊಂಡು ಕೋಪ ಮಾಡ್ಕೊಂಡು ಕಸ ದರಿದ್ರ ರಟ್ಟೆ ಹಿಡಿದು ಎತ್ಬಿಡ್ತಾಳೆ. ಕೊಪ್ಪ ದೇವರ ಸಲ ತುಂಬಾ ತಪ್ಪದು. ರಟ್ಟೆ ಹಿಡಿದು ಎತ್ಬಿಟ್ರೆ ಮಗುಗೆ ಹರಣಿ ಆಗ್ಬಿಡುತ್ತೆ. ನಿಧಾನ ಎತ್ಕೋಬೇಕೆ ಅದು. ಅದಾದ್ರೂ ಒಂದೊಂದ್ಸ ಕೋಪ ಸಿಟ್ಟಾಗಿ ಮಾಡ್ಬಿಡ್ಬೋದು. ಪರಮಾತ್ಮನಿಗೆ ಕೋಪ ಬರೋಕ್ ಸಾಧ್ಯವೇ ಇಲ್ಲ. ಕೋಪ ಅದು ಸ್ವಪ್ನ. ಬೆಂಕಿಲಿ ಹೇಗೆ ಇದಿಲ್ವೋ, ಶೀತ ಇಲ್ವೋ, ಸಕ್ಕರೆ ಹೇಗೆ ಕಹಿ ಇಲ್ವೋ, ಪರಮಾತ್ಮನ ಕೋಪ ಇಲ್ಲ. ಅವನ ಶಾಂತ ಸ್ವರೂಪ, ಆನಂದ ಸ್ವರೂಪ, ಪ್ರೇಮ ಸ್ವರೂಪ. ಅದಕ್ಕೆ ಆ ಸ್ವಭಾವಕ್ಕೆ ವಿರುದ್ಧ ಅದು. ಮಹಾನುಭಾವ. ದೇವಿ ದೇವಸ್ಯ ಮಮ ಈಶ್ವರಸ್ಯ ವಿಷ್ಣೋಃ ಸ್ವಭೂತಾ ಹಿ ಯಸ್ಮಾದ್ ಏಷಾ ಯಥೋಕ್ತ ಗುಣಮಯೀ ಮಮ ಮಾಯಾ ದುರತ್ಯಯ ದುಃಖೇನ ಅತ್ಯಯ ಅತಿಕ್ರಮಂ ಯಸ್ಯಾಃ ಸಾ ದುರತ್ಯಯ.
ದೇವನಾದ ಈಶ್ವರನಾದ ವಿಷ್ಣುವಿಗೆ ಸೇರಿಕೊಂಡದ್ದಾಗಿರುವುದರಿಂದ ದೈವಿ. ದೇವಸ್ಯ ಇಯಂ ದೈವಿ. ದೇವನಾದವನ ಮಾಯೆ, ದೇವನಾದ ಪರಮಾತ್ಮನ ಈಶ್ವರನಾದ ವಿಷ್ಣುವಾದ ವಿಶೇಷಣದಲ್ಲ. ಈಶ್ವರಸ್ಯ ವಿಷ್ಣು ಎರಡು ಅವನಿಗೆ ದೇವಸ್ಯ ವಿಶೇಷಣ. ವ್ಯಾಪೃಶೀಲನಾದ ಎಲ್ಲವನ್ನು ಆಳುವ ಪರಮಾತ್ಮ ನನ್ನ ಅಧೀನದಲ್ಲಿರ್ತಕ್ಕದ್ದು ಇದು. ಇದೇ ಸಾಂಖ್ಯರಿಗೂ ವೇದಾಂತಿಗಳಿಗೂ ವ್ಯತ್ಯಾಸ. ಅವರು ಸ್ವತಂತ್ರ ಅಂತಾರೆ, ಸಾಂಖ್ಯರು ಹೇಳ್ತಾರೆ ಈ ತ್ರಿಗುಣವನ್ನ. ಅದ ದೈವಿ ಅಂತ ಹೇಳಲ್ಲ, ಅವರು ದೈವಾಧೀನ ಅಂತ ಹೇಳಲ್ಲ, ಸ್ವತಂತ್ರ ಅಂತಾರೆ. ಇದು ದೈವಾಧೀನ ಕಲ್ಪಿತ. ಮೇಲೆ ಹೇಳಿದ್ದಾದ ಗುಣಮಯ ಗುಣ ವಿಕಾರವಾಗಿರುವ ಈ ನನ್ನ ಮಾಯೆ ಇದೆಯಲ್ಲ, ಇದನ್ನ ದಾಟುವುದಕ್ಕೆ ಮೀರುವುದಕ್ಕೆ ಕ್ರಾಸ್ ಮಾಡ್ತೀನಿ, ದಾಟೋಗ್ಬಿಡ್ತೀನಿ. ತರ್ಕದಿಂದ ಆಗಲ್ಲ, ಪಾಂಡಿತ್ಯದಿಂದ ಆಗಲ್ಲ, ಸುಮ್ಮನೆ ಮಡಿ ಮಡಿ ಹಾರಾಡಿದ್ರು ಆಗಲ್ಲ. ಅದಕ್ಕೆ ಒಂದು ಇರ್ಬೇಕು, ತೀವ್ರವಾದಂತಹ ಶರಣಾಗತಿ. ಮಡಿ ಮಡಿ ಅದಕ್ಕೆಲ್ಲ ಆಗಲ್ಲ. ಖುಷಿ ಆಯ್ತು ಅವರಿಗೆ. ಅದು ಸುಮ್ಮನೆ ಪ್ರೇಮ ಬೇಕು, ಭಗವಂತನ ಆಳವಾದ ಪ್ರೇಮ. ಅದಕ್ಕಾಗಿ ಇರೋದು ಮಡಿ. ಮಡಿರೋದು ಯಾರಿಗೆ? ಮಡಿಗಾಗಿ ಮಡಿ ಇಲ್ಲ, ಭಗವತ್ ಪ್ರೇಮಕ್ಕಾಗಿ. ಭಗವಂತ ಹೇಗೆ ಆನಂದಿಸ್ಕೊಂಡಿರೋ ಅದು ಅಸಂಗನಾಗಿರ್ಬೇಕು. ಕಳ್ಕೊಂಡು ಮಡಿ ಮಡಿ ಅತಿಕ್ರಮಣ ದಾಟೋದು ಮೀರೋದು ಅನ್ನೋದು ಯಾವ ನನಗೆ ಕಷ್ಟವೋ ಅವರು ಆ ದೊರತ್ತೆ ಆ ಮಾಯೆ. ಸಾಗರವನ್ನು ಈಜ್ಬಿಡ್ತಾರೆ, ಅಂಥ ಬುಷೂರಿದ್ದಾರೆ, ಮಾಯೆ ಈಜೋರಿಲ್ಲ. ಇಂದಾದಿಗಳು ಮಾಯ ಪಕ್ಕ ಆಗವ್ರೆ. ಅವರು ಕೂಡ ಇಂದಾದಿಗಳಿಗೂ ರಂಬೆ ಉರುಷಿ ಬಂದ್ಬಿಟ್ರೆ ಕಣ್ಣು ಅಳ್ಳು ಬಿಡುತ್ತೆ, ಹೋಯ್ತು ಬೆದ್ರು ಅವರು. ಆಯ್ತು, ಬರ್ಡ್ ಕ್ಲೀನ್ ಬರ್ಡ್, ಇಂಗ್ಲೆಂಡ್ ಅಂಪೈರ್ ಕ್ಲೀನ್ ಬರ್ಡ್ ಕೈ ಎತ್ಬಿಡ್ತಾರೆ. ಕ್ಲೀನ್ ಬರ್ಡ್, ಇಂದ ಇಸ್ ಬರ್ಡ್, ಅಗ್ನಿ ಇಸ್ ಬರ್ಡ್, ವರುಣ ಇಸ್ ಬರ್ಡ್, ಎಲ್ಲ ಬರ್ಡ್ ಬರ್ಡ್ ಕಾಮೆಂಟ್ ಎಲ್ಲ. ಕಿಮನ್ಯ ಎಲ್ಲ ಬಿದ್ರ ಹೋಗ್ಬಿಟ್ರಲ್ಲ, ಶಿಷ್ಯನ ಪಕ್ಷದಿಂದ ಹೋಗ್ಬಿಟ್ರಲ್ಲ ಪಾಪ. ಇವನು ದೇವದ ಕಲ್ಮಾಶಪಾದ ಹೆಂಡತಿ ನಾನೇ ಮಾಡ್ಕೊಡ್ತೀನಿ ಅಂದ್ರು. ಅವ್ರಿಗೇನು ಮಾಯೆ ಇದೆಯಲ್ಲ, ಇದು ಮೀರೋಕ್ಕಾಗಲ್ಲ, ದಾಟೋಕ್ಕಾಗಲ್ಲ, ಇದು ಬಹಳ ಕಷ್ಟ, ಎಂಥವನ್ನಾದ್ರು ಕಾಡುತ್ತೆ, ಬಿಡಲ್ಲ ಇದು. ಅದು ಗುಟ್ಟಾಗಿ ಬರುತ್ತೆ, ಕತ್ಲೆ ಬರುತ್ತೆ ಗೊತ್ತಾ ಮಾಯೆ. ಮೋಹದಲ್ಲಿ ಬರೋದು ಕತ್ಲಲ್ಲಿ ಗುಟ್ಟಾಗಿ ಬರುತ್ತೆ, ಹಿಡ್ಕೊಂಡ್ಬಿಡುತ್ತೆ. ಹಿಡ್ಕೊಂಡಿದ್ದು ಗೊತ್ತಾಗಲ್ಲ. ನಿನ್ನ ಕೆಡಿಸಿ ಹಾಳು ಮಾಡಿದ್ಮೇಲೆ ಅಯ್ಯಯ್ಯೋ ಹಾಳ ಹೋಗಿ ತಲೆ ಚಿಸ್ಕೋತಿಯಲ್ಲ, ಅವಾಗ ಹೆಂಗ್ ಮಾಡ್ದೆ ಅಂತ. ಮನ್ಮಥ ನಕ್ಬಿಟ್ಟ ಗೊತ್ತಾ. ಮನ್ಮಥ ಈಶ ಸುಟ್ಬಿಟ್ನಲ್ಲ, ಮನ್ಮಥನ್ನ ಸುಟ್ಟ ಮೇಲೆ ಈಶನಿಗೆ ಆಮೇಲೆ ಒಪ್ಕೊಂಡ್ಬಿಟ್ಲಲ್ಲ, ಸಪ್ತಶಿಗಳು ಬಂದ್ಬಿಟ್ಟು ಪಾರ್ವತಿ ಮದುವೆ ಒಪ್ಕೊಂಡ್ಬಿಟ್ಟು ಮಾಡಲ್ಲ. ಆಮೇಲೆ ನೋಡಿದಾಗ ಪಾರ್ವತಿ ಇಲ್ಲೇ ಹೋಗಿ ನಾನು ಎಲ್ಲೂ ಹೋಗಿಲ್ಲ ಶಿವ ಅಂತ ಹೇಳಿ ಆ ಪಾರ್ವತಿ ಮಾಲೆ ಹಾಕ್ಬೇಕಾದ್ರೆ ನಕ್ಬಿಟ್ನಂತೆ. ಆಯ್ತಾ, ನಿನ್ನ ಬಿಡಿಸಿದ್ನ, ನನ್ನನ್ನು ಸುಟ್ಟಿರ್ಬೋದು, ನನ್ ಕಾಟ ನಿನ್ ಬಿಟ್ಟಿದ್ದಲ್ಲ ಅಂದ. ಅದಕ್ಕೆ ಅಲ್ಲೇ ಕಹ ದರ್ಪ ತಸ್ಮಿನ್ ಸಮಯದಿಂದ ಅವನ ಮುಂದೆ ಯಾರು ಬೇರೆ ದಟ್ಟಿಟ್ರಾಗ್ತಾರೆ ಅಂತ. ಅವನ ಮುಂದೆ ಕಹ ದರ್ಪ ತಸ್ಯ ಪರತಃ ಅಂತ. ಆ ಕಾಮದ ಮುಂದೆ ಯಾರು ದಪ್ಪರಲ್ಲ ಅಂತ. ಎಲ್ಲರನ್ನೂ ಅವನು ಬಗ್ಸತ್ತೆ ಅಂತ. ಕಂದರ್ಪೋ ದರ್ಪೋ ಅನಂಗೋ ಕಾಮ ಪಂಚಶರ ಸ್ಪದ ಶಂಭರ ಮನಸಿಜ ಕುಸುಮೇಶ್ವರ ನಿಜ ವಿಷ್ಪಧನ್ಮ ರತಿಪತಿ ಗಣಧ್ವಜ ಆತ್ಮಭೂ ಶೃಂಗಾರಯೋ ನಿಶ್ಚಯಬುದ್ಧ ಶೂರ್ಪಕಾರಾತಿರಿತ್ಯಪಿ. ಇಷ್ಟು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇವ ಮಾಯಾವಿನಂ ಸ್ವಾತ್ಮಭೂತಂ ಸರ್ವಾತ್ಮನ ಯೇ ಪ್ರಪದ್ಯಂತೆ ತೇ ಮಾಯಾಮೇತಾಂ ಸರ್ವಭೂತ ಮೋಹಿನೀಂ ತರಂತಿ ಅತಿಕ್ರಾಮಂತಿ. ಈ ರೀತಿ ಇರುವಾಗ ದಾಟಕ್ಕಾಗಲ್ಲ, ತುಂಬಾ ಕಷ್ಟ ಸಾಧ್ಯ ಅಂತ ಆದಾಗ, ಹಾಗಾದ್ರೆ ಈ ಮಾಯ ದಾಟುವುದಕ್ಕೆ ಯಾರು ಎಲ್ಲಾ ಧರ್ಮನೂ ಕೈಬಿಟ್ಟಿದ್ದಾರೆ. ಸರ್ವಧರ್ಮ ಸಿದ್ಧ ಕರ್ಸ ಯಾವ ಕರ್ತವ್ಯ ಇಲ್ಲ, ಪುಣ್ಯಕ್ಕಾಗಿ ಪರಲೋಕಕ್ಕಾಗಿ ಏನಕ್ಕೂ ಏನು ಮಾಡ್ದೇನೆ. ನನ್ನನ್ನೇ ಮಾಯಾವಿಯಾದ ಪರಮಾತ್ಮನಾಗಿರುವ ಆತ್ಮನಾಗಿರುವ
ಪರಮಾತ್ಮನನ್ನೇ ಸರ್ವಾತ್ಮನಾಯ ಪ್ರಪಂಚತೆ, ಸರ್ವಾತ್ಮನ ತನುಮನ ಧನದಿಂದ ಶರಣಾಗತಿ ಆಗ್ತಾರೋ. ಎಲ್ಲವೂ ನಿಂದೆ, ನನ್ನ ಸಂಪತ್ತೆಲ್ಲ ನಿಂದೆ, ನನ್ನ ಶರೀರವು ನಿಂದೆ, ನನ್ನದು ಏನೂ ಇಲ್ಲ, ನೀನೇ ಸರ್ವಸ್ವ, ನೀನೇ ನನಗೆ ಇದು ಅಂತ ಹೇಳ್ಬಿಟ್ಟು ಸಂಪೂರ್ಣ ಶರಣಾಗತಿಯನ್ನು ನಾನು ಹೊಂತಾರೋ ಅವ್ರು ದಾಟ್ಬಿಡ್ತಾರೆ. ಅಹಂಕಾರ ಸಮೇತ ಬಿಡ್ಬೇಕು. ಶರಣಾಗತಿಯಲ್ಲಿ ಮೇನ್ ಬಿಡ್ಬೇಕಾಗಿರೋದು ಅಹಂಕಾರ. ಈ ಎಲ್ಲಾ ಧರ್ಮವನ್ನು ಒಂದು ಯಾವ ಒಂದು ಕರ್ತವ್ಯತೆ ಇನ್ನೂ ಇಂಥದಕ್ಕ ಇದು ಮಾಡ್ಬೇಕು ಅನ್ನೋದನ್ನ ಇಟ್ಕೊಳ್ದೇನೆಯೇ ನನ್ನನ್ನೇ ಮಾಯಾವಿಯಾಗಿರುವ ಸರ್ವಭುಳಿಗೂ ಆತ್ಮನಾಗಿರುವ ಎಲ್ಲಾ ರೀತಿಯಿಂದಲೂ ಎಲ್ಲಾ ಪ್ರಕಾರದಿಂದ ಯಾರು ಶರಣ ಹೊಂದಿರ್ತಾರೋ ಮಾಯಾವಿಯಾಗಿರ್ತಕ್ಕಂಥ ಅವರು ಈ ಮಾಯೆಯನ್ನ ಎಲ್ಲಾ ಭೂತಗಳನ್ನು ಮೋಹವನ್ನು ಉಂಟು ಮಾಡುವ ಮಾಯೆಯನ್ನು ದಾಟಿ ಬಿಡ್ತಾರೆ, ಮೀರು ಹೋಗ್ಬಿಡ್ತಾರೆ. ಅಹಂಕಾರ ಬಿಡುವಂತ ಕರ್ತವ್ಯ ಅಪ್ಸೋಡು. ನಾನಿಲ್ಲ ನೀನೇ ಇರಲ್ಲ, ನಾನಿಲ್ಲ ನೀನೇ ಎಲ್ಲ ಅಂತ ಬಿಡಿಸ್ಬಿಡು, ಪೂರ್ತಿ ತೆಗ್ಬಿಡ್ಬೇಕು, ಮಟ್ಟ ಹಾಕ್ಬಿಡ್ಬೇಕು ಅಹಂಕಾರವನ್ನು. ಅವನು ನಿಜವಾಗಿ ಭಕ್ತ ಆಗ್ತಾರೆ. ಕಷ್ಟ ಅಹಂಕಾರ ಬಿಡೋದು ಭಾರಿ ಕಾಡತ್ತ ದರಿದ್ರ. ಏನ್ ಮಾಡುದು ಅದು ಬಿಡ್ಸಲ್ಲ, ಭಾರಿ ಆಟ ಆಡ್ಸೋದು. ಅಹಂಕಾರ ಚಚ್ಚಿಬಿಟ್ರೆ ಎಲ್ಲ ಚಚ್ಚಿದಂಗೆ. ಎಲ್ಲಾ ಭೂತಗಳನ್ನು ಮೋಹನುಂಟು ಮಾಡುವ ಈ ಮಾಯನ್ನು ಅವ್ರು ದಾಟ್ತಾರೆ. ಸಂಸಾರ ಬಂಧನ ಮುಚ್ಚಂತೆ ಅರ್ಥ. ಸಂಸಾರ ಬಂಧನದಲ್ಲೇ ಬೆಳೆ ಹೊಂದ್ಬಿಡ್ತಾರೆ. ಈ ಮಾಯನ್ನ ಬುದ್ಧಿ ಹೊತ್ತು ನೀರೇ ಇಲ್ಲ. ಸಂಸಾರ ಬಂಧನದಲ್ಲಿ ಬೆಳೆ ಹೊಂದ್ತಾರೆ. यदि त्वां प्रपन्नाः मायां एतां तरन्ति कस्मात् त्वामेव सर्वेण प्रपद्यन्ते इति उच्यते. ಒಂದು ವೇಳೆ ನಿನ್ನನ್ನು ಶರಣಾಗತರಾದವರು ಮಾಯೆ ದಾಟ್ತಾರೆ ಅಂದ್ರೆ ಯಾಕೆ ಮಾಯೆ ದಾಟಕ್ಕೋಸ್ಕರ ಶರಣಾಗತ ಆಗ್ತಿಲ್ಲ ಜನ? ಅದು ಮಾಯೆ. ಏನ್ ಮಾಡ್ತೀರಪ್ಪ, ಭಗವತ್ ಶರಣಾಗತರಾದ್ರೆ ಮಾಯೆ ದಾಟ್ತಾರೆ. ಹೌದು, ಹೀಗಿದ್ದಾಗ ಎಲ್ಲರೂ ಭಗವತ್ ಶರಣಾಗತಿ ಆಗ್ಬಹುದಲ್ಲ, ಭಗವತ್ ಶರಣಾಗತಿ ತಂದ್ಕೊಂಡ್ಬಿಟ್ಟು ಪೂರ್ತಿ ಸರೆಂಡರ್ ಆಗಿ ಮಾಯ ದಾಟಬಹುದಲ್ಲ, ಆ ಬುದ್ಧಿಯೇ ಬರಲ್ಲ ಅವನಿಗೆ. ಶರಣಾಗತಿ ಆಗ್ಬೇಕು, ಭಗವಂತನಿಗೆ ಒಪ್ಪಿಸ್ಕೋಬೇಕು ಎಲ್ಲ ಅವನು ಅನ್ಸೋದೇ ಇಲ್ಲ. ನಾನೇ ಮಾಡ್ತಿದ್ದ. ಆ ಕಾರಣಕ್ಕೂ ಅವರಿಗೆ ಇದು ಬರಲ್ಲ. ಅರ್ಥ ಆಗ್ತಿದೆಯಾ? ಏನಂದ್ರೆ ಎಲ್ಲ ಪಟ್ರೆ ದಾಟ್ತಾನೆ. ಆ ಪಡೋಕ್ಕೆ ಯಾಕೆ ಪಡೋಲ್ಲ ಅಂತ ಕೇಳ್ತಾ ಇದ್ದಾನೆ. ಭಗವತ್ ಶರಣಾಗತಿ ಆಗ್ಬಿಟ್ರು ದಾನೆ ದಾಟ್ಬಿಡ್ತಾರೆ ಅಂದ್ರೆ ಯಾಕೆ ಎಲ್ಲರೂ ಭಗವತ್ ಶರಣಾಗತಿ ಆಗ್ಬಿಟ್ಟು ಎಷ್ಟು ಬಿಡ್ತಾ ಇಲ್ಲ? ಭಗವತ್ ಶರಣಾಗತಿ ಆಗ್ಬೇಡ, ಅವ್ರು ಭಗವತ್ ಶರಣಾಗತಿ ಆದವರೆಲ್ಲ ಮಾಯ ದಾಟ್ಬಿಡ್ತಾರೆ ಅಂತಂದ್ಮೇಲೆ ಎಲ್ಲರೂ ಶರಣಾಗತಿ ಆಗ್ಬೇಡ ಅಂತ ಯಾಕೆ ಅಂದ್ಕೊಳ್ತಾ ಇಲ್ಲ? ಯಾಕೆ ಆ ಬುದ್ಧಿ ಬರ್ತಾ ಇಲ್ಲ ಜನರಿಗೆ ಅಂತ ಕೇಳ್ತಾ ಇದ್ದಾನೆ. ಶರಣಾಗತಿ ಆಗ್ಬಿಟ್ಟು ದಾಟ್ಬೋದಲ್ಲ, ಶರಣಾಗತಿ ಆಗ್ಬೇಡ ಅಂತ ಯಾಕೆ ಅನ್ನಿಸ್ತಾ ಇಲ್ಲ ಜನರಿಗೆ? ತಸ್ಮಾತ್ ಸ್ವಾಮಿಯು ಸರ್ವೇನ ಪ್ರಪಂಚ, ಯಾಕೆ ಇನ್ನನ್ನೇ ಎಲ್ಲರೂ ಶರಣ ಹೊಂದುತ್ತಲಿಲ್ಲ ಅಂತ ಹೇಳಿದಕ್ಕೆ ನಮಾಂ ದುಷ್ಕೃತಿನೋ ಮೂಢ ಪ್ರಪದ್ಯಂತೆ ನರಾಧಮಾಃ ಮಾಯಯಾಪಹೃತ ಜ್ಞಾನ ಆಸುರಂ ಭಾವಮಾಶ್ರಿತಾಃ ನಮಾನ್ ದುಷ್ಕೃತಿನೋ ಮೂಢ ಪ್ರಪದ್ಯಂತೆ ನರಾಧಮಾಃ ಮಾಯಾ ಭಾವಮಾಶ್ರಿತಾಃ ನ ಮಾಂ ದುಷ್ಕೃತಿನಃ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯಯಾ ಅಪಹೃತ ಜ್ಞಾನಾಃ ಆಸುರಂ ಭಾವಮಾಶ್ರಿತಾಃ ಮೂರು ವಿಶೇಷಣ: ಪಾಪಿಗಳು, ದುಷ್ಕೃತಿಗಳು, ಪಾಪಿಗಳು ಮತ್ತು ಮೂಢರು ಮತ್ತು ಅವರು ನರಾಧಮರು. ನರೇಶು ಅಧಮಾಹ ನರಾಧಮಾಹ, ಮನುಷ್ಯರಲ್ಲಿ ಅತ್ಯಂತ ಲೋಯೆಸ್ಟ್ ಜನ, ಕೀಳು ಜನ. ಯಾರು ಭಗವತ್ ಶರಣಾಗತಿ ಹೊಂದಲ್ಲ ಅವ್ರಿಗೆ ಭಗವಂತ ಏನ್ ಹೆಸರು ಕೊಟ್ಟಿದ್ದಾನೆ? ನರಾಧಮರು. ಭಗವತ್ ಶರಣಾಗತಿ ಆಗದೆ ಎಲ್ಲರಿಗೂ ಒಂದು ಹೆಸರು, ಇಡೀ ಯೂನಿವರ್ಸಲ್ ಆಗಿ. ಯಾರಾದ್ರೂ ಅದು ಷಟ್ಶಾಸ್ತ್ರ ಪಂಡಿತನಾಗಿರ್ಬೋದು, ಇನ್ನೊಬ್ಬನಾಗಿರ್ಬೋದು, ಭಗವತ್ ಶರಣಾಗತಿ ಇಲ್ಲ ಅಂದ್ರೆ ಅವ್ನು ನರಾಧಮ ಮತ್ತು ಮೂಢ. ಇನ್ನೊಂದು ಪಾಪಿ, ದುಷ್ಕೃತಿ, ಪಾಪಿಗಳು ಅಂತೆ. ಏನ್ ವೇದಾಧ್ಯಯನ ಮಾಡಿದ್ರೆ ಪಾಪಿ? ಹೌದು, ವೇದಾಧ್ಯಯನ ಮಾಡ್ಬಿಟ್ರೆ ಏನೋ, ಷಟ್ಶಾಸ್ತ್ರ ಪಂಡಿತ ಏನೋ, ಭಗವತ್ ಶರಣಾಗತಿ ಇಲ್ಲ, ಪರಮಾತ್ಮ ಕಡ್ಕೋಬೇಕು ಇಲ್ಲ, ಅಭಿಮಾನ ಬಿಡ್ತಾ ಇಲ್ಲ ಅಂದ್ರೆ ಪಾಪಿ ಅವನು.
ಎರಡರ್ಥ. ಪಾಪ ಕರ್ಮ ನಿಮಿತ್ತ ಶರಣಾಗತ ಆಗಲ್ಲ. ಶರಣಾಗತ ಆಗದೇ ಇರೋರೇ ಪಾಪಿಗಳು. ಪಾಪ ಬುದ್ಧಿ ಇದೆ, ಆಸೆ, ಅದು ಧನಕನಕ ವಾಹನ ಆಸೆ ಬರುತ್ತಲ್ಲ, ಅದು ಪಾಪ ನಿಮಿತ್ತವಾಗಿ ಬರೋದು ಆಸೆ. ಪಾಪಿಗಳಿಗೆ ಆ ಆಸೆ ಬರೋದು. ಆ ಆಸೆ ಬಂದಾಗಲೇ ಭಗವಂತ ಬೇಕು ಅನ್ಸಲ್ಲ. ಯಾಕಂದ್ರೆ ಇದು ಬೇಕು ಅದು ಬೇಕು ಹಂಗಲ್ಲ. ಪರಮಾತ್ಮ ಬೇಕು ಅಂದ್ರೆ ಎಲ್ಲ ಬಿಡ್ಬೇಕು, ಎಲ್ಲ ಬೇಕು ಅಂದ್ರೆ ಪರಮಾತ್ಮ ಸನ್ನಿಸಬೇಕು. ಜಗತ್ತೆಲ್ಲ ಸರಿ ಆಸೆಗೆ ತುಂಬಿರೋದಂದ್ರೆ ಬರೀ ಪಾಪನೇ ತುಂಬಿರೋದು. ಹೌದಾ? ಸಮುದ್ರೈ ವಹಿ ಕಾಮಹಾನಿ ವಹಿ ಕಾಮಸ್ಯಾಂತೋಸ್ತಿ ನ ಸಮುದ್ರ ಶ್ರುತಿ. ಸಮುದ್ರ ಅಂತ ಇದೆ ಕಾಮ. ಸಮುದ್ರಕ್ಕೆ ಹೇಗೆ ತುದಿ ಇಲ್ಲೋ ಕಾಮಕ್ಕೂ ತುದಿ ಇಲ್ಲ. ಎಲ್ಲರೂ ದುಷ್ಕೃತಿಗಳು, ಪಾಪವನ್ನು ಮಾಡಿದವರು, ಅವಿವೇಕಿಗಳು, ನರಾಧಮರು ನನ್ನನ್ನು ಶರಣ ಹೊಂದುವುದಿಲ್ಲ ಕಣ ಅರ್ಜುನ. ಏನ್ ಮಾಡೋಕ್ಕಾಗಲ್ಲ. ಯಾಕೆ ಅಂದ್ರೆ ಅವರ ಜ್ಞಾನ ಮಾಯೆಯಿಂದ ಅಪಹಾರಗೊಂಡಿದೆ. ಮಾಯೆ ಕದ್ದು ಬಿಟ್ಟಿದೆ. ಮಾಯೆ ಅಂದ್ರೆ ತ್ರಿಗುಣಾತ್ಮಕವಾದ ತೋರಿಕೆ, ಹಸ್ತಸ್ತಮಗಳ ಪ್ರಪಂಚದ ಈ ನಾಮರೂಪಗಳ ತೋರಿಕೆ ಇವರ ಜ್ಞಾನ ಕದ್ದು ಬಿಟ್ಟಿದೆ. ಅಲ್ಲಿ ಮುಗಿಸ್ಬಿಟ್ಟಿದೆ. ಆ ರಂಗರಂಗಲ್ಲಿ ಮುಗಿಸ್ತಾ ಇದೆ. ನೋಡು ಇನ್ ರಂಗರಂಗ ಹೆಂಗ ಆ ಮಕ್ಕಳಿಗೆ ಆ ಬಲೂನು ಗೊಂಬೆ ಆಟ ಅಟ್ರ 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 ಅಂತ ಶಬ್ದ ಮಾಡ್ಕೊಂಡ್ ಬಂದ್ಬಿಟ್ರೆ ಮಕ್ಕಳ ಗುಂಪು ಓಡ್ಬಿಡ್ತಾರೆ. ಕೈ ಅಪ್ಪ ಅದ್ ಕೊಡ್ಸು, ಅಪ್ಪ ಇದು ಕೊಡ್ಸು, ಆ ಬಲೂನ್ ಕೊಡ್ಸು, ಆ ಗೊಂಬೆ ಕೊಡ್ಸು, ಆ ಪಿಪಿ ಕೊಡ್ಸು, ಓಲ್ಗ ಕೊಡ್ಸು. ಏನು ಅಪ್ಪನ ಹರಿಯಾಟದ ನಮ್ಮ ಭಜನದ ಅದಕ್ಕೆ ಕನ್ನಡ ಕಾಲದ ಪದ್ಮೆ ಇಲ್ಲಪ್ಪ. ಗೋಳೆ ಕೊಡೋದು. ಅಪ್ಪನ ದುಡ್ಡು ಖಾಲಿ, ಅವನಿಗೆ ದುಡ್ಡು. ಕೋಲ್ ಹಿಡ್ಕೊಂಡು ಬೋಲು ಹಿಡ್ಕೊಂಡು ಎಲ್ಲ ಬಂದ್ಬಿಡ್ತಾನೆ. ಗೊಂಬೆ ಸಾಮಾನು ಹಿಡ್ಕೊಂಡು. ಅವ್ನ್ ಗೊತ್ತು ಮಕ್ಳ ಮುಂದೆ ಡ್ರ ಮಾಡ್ಬಿಟ್ರೆ ಓಡ್ಬಿಡ್ತಾರೆ ಮಕ್ಕಳ. ನಂಗೆ ನಾ ತಗೋಬೇಕು. ಇವ್ರು 2 ದಿವಸಕ್ಕೆ ಹಾಳು ಮಾಡ್ತಾನೆ ಹೀಗೆ ಅಂದ್ಬಿಟ್ಟು. ಅದು ಡ್ಯೂರೇಷನ್ ಅಷ್ಟು ಇರೋದು, ಬಾಳಿಕೆ ಬರೋದು ಅಷ್ಟು. ಅದೇ ರೀತಿ ಪ್ರಪಂಚದ ತೋರಿಕೆ ನಮ್ಮಲ್ಲಿ ಹಾಕ್ತಾ ಇದೆ. ಅಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗೋಣ, ಅದನ್ನ ಮಾಡೋಣ, ಇದನ್ನ ಮಾಡೋಣ, ಅದೇ ಇಂತ ನೀವು ಬರೀ ಬೆಳಗ್ಗೆ ಸಂಜೆವರೆಗೂ ಪ್ಲಾನಿಂಗೇ ಮಾಡ್ತಾನೆ ಅಂತ ಪ್ಲಾನ್. ಮಾಯಿಂದ ಅಪಹಾರಗೊಂಡ ತಿಳುವಳಿಕೆ ಉಳ್ಳವರಾಗಿ ಅದಕ್ಕೆ ಆಸುರ ಭಾವ ಅನಿಸೋದಕ್ಕೆ. ಆಸುರ ಭಾವ ಅಂದ್ರೇನೋ, ಇದಮದ್ಯಮಯ ಲಬ್ಧಂ ಇದಂ ಪ್ರಾಪ್ಸೆ ಮನೋರಥಂ ಇದಮಸ್ತಿ ಇದಮಪಿ ಮೇ ಭವಿಷ್ಯದಿ ಪುನರ್ಧನಂ ಅಂತ ಇದೆ. ಇದಾಗಬೇಕು, ಇದಾಗತ್ತೆ, ಇದು ಕೂಡ ಆಗ್ಬೇಕು, ಇದು ಕೂಡ ಮುಂದಿನ ವರ್ಷ ಆಗತ್ತೆ, ಇದನ್ನು ಸಾಧಿಸ್ಬೇಕು. ಅಸುಮಯಾಮಹಿಂತು ಕನಿಷ್ಯೇಜ ಅಪರಾಧಿ ಎಲ್ಲ ಭಗವಂತ ಭೋಗಾಸಕ್ತಿಯನ್ನೇ ಆಸುರ ಭಾವ ಅಂದ. ಇದು ಕೊಲ್ಲೋದು, ಕಡಿಯೋದು, ಹೊಡೆಯೋದು, ಬಿಡೋದು ಹೇಳಲೇಬೇಕಾಗಿಲ್ಲ. ಯಾರಿಗೂ ತೊಂದರೆ ಮಾಡ್ದೀನಿ ವಿಷಯಾಸಕ್ತಿ ಭೋಗಾಸಕ್ತನಾಗೋದೇ ಅಸುಶು ರಮಂತೆ ಐತಿ ಅಸುರ. ಅಸುರ ಇಂದ್ರಿಯಗಳು, ಇಂದ್ರಿಯಗಳಲ್ಲೇ ಸಂತೋಷ ಪಡೋರು ಅಸುರರು. ಆ ಹಸುರದ ಸಂಬಂಧವಾದಂತಹ ಭಾವವನ್ನ ಅಂದ್ರೆ ಕಾನ್ಸೆಪ್ಟ್, ಅದನ್ನು ಆಶ್ರಯಿಸಿಕೊಂಡು ಅದರಲ್ಲೇ ಇರ್ತಾರೆ. ಏನ್ ಮಾಡ್ತಾರೆ? ನಮಾಂ ಪರಮೇಶ್ವರಂ ನಾರಾಯಣಂ ದುಷ್ಕೃತಿನಃ ಪಾಪಕಾರಿಣಃ ಮೂಢಾಃ ಪ್ರಪದ್ಯಂತೆ. ನರಾಧಮಾಃ ನರಾಣಾಂ ಮಧ್ಯೆ ಅಧಮಾಃ ನಿಕೃಷ್ಟಾಃ. ನನ್ನನ್ನ ಅಂದ್ರೆ ಪರಮೇಶ್ವರ ಆಗಿರೋ ನನ್ನ ಅಲ್ವಾ? ನಾರಾಯಣನಾಗಿರುವ, ನರರಿಗೆಲ್ಲ ಆಧಾರ, ಆಶ್ರಯ, ನೆಲೆಯಾಗಿರುವ, ಸರ್ವಕ್ಕೂ ಜಗದೀಶ್ವರನಾಗಿರ್ತಕ್ಕವನು ಅಂತ ನನ್ನನ್ನ ದುಷ್ಕೃತಿಗಳು, ಪಾಪಕಾರಿಗಳು, ಪಾಪಕರ್ಮ ಮಾಡಿದವರು, ಆ ಮೂಢರು, ಅವರು ನರರಲ್ಲಿ ಅತ್ಯಂತ ಕೀಳಾದವರು, ಅತ್ಯಂತ ನಿಕೃಷ್ಟರು, ಅವರು ಶರಣ ಹೊಂದಲ್ಲ. ಬೇಕು ಪರಮಾತ್ಮ ಬೇಕು ಅನ್ಸಲ್ಲ. ಭಕ್ತಿನೇ ಬರಲ್ಲ. ಭಕ್ತಿ ಬರೋದಲ್ಲಿ ಭಕ್ತಿ ಮಾರ್ಗದ ಇದೇ ಸಿಗಲ್ಲ, ಪ್ರವೃತ್ತಿ ಸಿಗಲ್ಲ. ಅದೊಂದು ಪುಣ್ಯ ಇರಬೇಕು. ಭಕ್ತಿ ಮಾರ್ಗ ಸಿಗೋದಕ್ಕೂ ಮಹಾತ್ಮರು ಸಿಗೋದಕ್ಕೂ ಭಾರಿ ಪುಣ್ಯ ಇರಬೇಕು. ಮಹಾತ್ಮರು ಹತ್ತದ್ದು ಗೊತ್ತಾಗಲ್ಲ, ಸಿಗೋದು ಇಲ್ಲ. ತತ್ವಜ್ಞಾನ ಅನ್ಸೋ ಸಿಕ್ಬಿಟ್ರನ್ಸೋ ಅದು ಅಲಭ್ಯ ಲಾಭ. ಅದು ಜೀವನದಲ್ಲಿ ಎಲ್ಲಾ ಲಾಭಕ್ಕಿಂತ ದೊಡ್ಡ ಲಾಭ ಮಹಾತ್ಮ ಸಿಕ್ಬಿಟ್ರೆ. ಗುರುಗಳ ಅನುಗ್ರಹದಿಂದನೇ ನಾಮಸ್ಮರಣೆ ಆಗತ್ತೆ. ನಾಮಸ್ಮರಣೆ ಆಗೋದು ಅವರು ಸರಿ ಮಾಡಕ್ ಹೇಳ್ತಾರೆ. ಆದ್ರೆ ಎಲ್ಲಕ್ಕಿಂತ ಅವ್ರ ಸೇವೆನೆ ಮಾಡೋದಿಲ್ಲಲ್ಲ, ಅವ್ರ ಜೊತೆ ಅವ್ರ ಉಪದೇಶಕ್ಕೆ ಉದ್ಧಾರ ಬಿಡ್ತಾನೆ. ಈಗ ನಾನಿಲ್ಲ ಒಪ್ಪಿಸ್ಕೊಂಡ್ಬಿಡು ಗುರುಳಿಗೆ, ತತ್ವಕ್ಕೆ ಒಪ್ಪಿಸ್ಕೊಂಡ್ಬಿಟ್ಟ ಅಂದ್ರೆ ಹಿಂದಾದಿಗೂ ಮುಟ್ಟಗಾಲ ಮೇಲೆ ಹೋಗ್ಬಿಡ್ತಾನೆ.
ಹರವೃಷ್ಟೇ ಗುರುಸ್ತ್ರಾತ ಅಂತಾರೆ. ಹರಿಸಿಟ್ಟಾಗಲಿ ಬಾರ ನನ್ ಕಾಪಾಡ ಯಾರು ಏನ್ ಮಾಡ್ತೇನೆ ನಾನು. ಗುರುವೃಷ್ಟೇ ನ ಕೋಪಿಚ. ಗುರು ಸುತ್ತ ಬಿಟ್ರೆ ಹಿಂದಾದ್ರೂ ಕೈ ನಂಗೆ ಮಾಡಲ್ಲ, ಹೌದು ನಿಮ್ಗೆ ಬೀಳ್ಸಬೇಕು ಆಗಲ್ಲ. ಈ ತತ್ವಜ್ಞಾನಿಗಳನ್ನ ಹುಡ್ಕೊಂಡು ಹೋಗ್ಬೇಕು. ಇದಾರ ಹಿಮಾಲಯದಲ್ಲಿ ಅದ ಚಂಬಲ್ ಕಣ ಇದ್ದಾರೆ ಅಂತ ಎಲ್ಲಿದಾರಪ್ಪ. ಮಾನದಿಂದ ಆ ಕಡೆ ಇದ್ದಾರೆ ಅಂತ. ಹಾ ಮಾನ ಇದೆಯಲ್ಲ, ಹಾ ಮಾನದಿಂದ ಬದ್ರಿಯಿಂದ ಒಂದು 8 ಕಿಲೋಮೀಟರ್ ಹಾ ಗಣೇಶ್ ಗುಫಾ, ವ್ಯಾಸ ಗುಫಾ ಇದೆ. ಅದರಿಂದ ಹಿಂದೆ ಹಾ ದಟ್ಟ ಕಾಡದು ಹೋಗಕ್ಕೆ ಆಗಲ್ಲ. ಅಲ್ಲಿ ಇವರೆಲ್ಲ ಇದ್ದಾರೆ, ಮಹಾತ್ಮರು ಇದ್ದಾರೆ. ಇದಾರ ಆಗಾಗ ಅಲ್ಲ ಹಳ್ಳಿ ಬರ್ತಾರೆ, ಏನ ತಗೊಂಡು ಬರ್ತಾರೆ. ಬರ್ತಾರ ಯಾವ ಹಳ್ಳಿಗೆ? ಅದೇ ಮಾನ ಹಳ್ಳಿ ಇದೆಯಲ್ಲ, ಹಾ 50 ಮನೆ ಇರ್ಬೇಕು ಅಲ್ಲಿ ಬರ್ತಾರ. ಈ ಗಡವಾಡ ಅಪಹೃತ ಜ್ಞಾನ ಸಂಮುಷಿತ ಜ್ಞಾನ ಆಸುರಂ ಭಾವಂ ಹಿಂಸ ಅನೃತಾದಿ ಲಕ್ಷಣಂ ಆಶ್ರಿತ. ಅವರು ಮಾಯೆಯಿಂದ ಅಪಹಾರಗೊಂಡ ತಿಳುವಳಿಕೆ ಉಳ್ಳವರಾಗಿ ಅವರ ವಿವೇಕ ಜ್ಞಾನ ಸತ್ಯವಾದ ವಸ್ತು ತಿಳ್ಕೊಳ್ಳೋ ಸಾಮರ್ಥ್ಯ, ಆ ಸಾಮರ್ಥ್ಯ ಈ ಧನಕನಕ ವಾಹನ ವಸ್ತು ಬಿದ್ದು ಬಿಟ್ಟು ವಿವೇಕ ಕಳ್ಕೊಂಡ್ಬಿಟ್ಟಿದ್ದಾರೆ. ಸಾಮರ್ಥ್ಯ ಕಳೆದು ಹೋಗ್ಬಿಟ್ಟಿದೆ. ಸಂಮುಷಿತ ಜ್ಞಾನ ಕದಿಯಲ್ಪಟ್ಟ ಜ್ಞಾನ ಉಳ್ಳವರಾಗಿ ಅಸುರ ಭಾವ ಅಂದ್ರೆ ಅಸುರರಿಗೆ ಸ್ವಭಾವವಾಗಿರುವ ಸುಳ್ಳು ಹೇಳೋದು, ಹಿಂಸೆ ಮಾಡೋದು, ಭೋಗದ ಮುಳುಗೋದು, ಬರೀ ಕೇಕೆ ಹೊಡ್ಕೊಂಡಿರೋದು, ಅಲ್ಲಿ ಹೊಡ್ಕೊಂಡಿರೋದು, ಆಟ ಆಡ್ಕೊಂಡಿರೋದು, ವಿಷಯಾಸಕ್ತಾಗಿ ದಿನಾ ಒಂದೊಂದು ಸಿನಿಮಾ ನೋಡೋದು, ಚಾನಲ್ ಚೇಂಜ್ ಮಾಡೋದು, ಅದನ್ನ ನೋಡೋದು, ಇದನ್ನ ಮಾಡ್ತಾ ಇರ್ತಾರೆ. ಏನ್ ಮಾಡಿದ್ರು ಪರಮಾತ್ಮ ಬರಲ್ಲ. ಆ ಭೋಗಾಸಕ್ತರಾಗಿ ವಿಷಯಾಸಕ್ತರಾಗಿ ಇರ್ತಾರೆ ಹೊರತು ತತ್ವಜ್ಞಾನ ಆತ್ಮಜ್ಞಾನ ಬೇಕು ಬರೋದೇ ಇಲ್ಲ, ಉಳಿಸೋದೇ ಇಲ್ಲ. ಆ ಆಸುರ ಭಾವ ಅಷ್ಟು ಜೋರಾಗಿ ಎಳಿತಾ ಇರುತ್ತೆ. ಅವ್ರನ್ನ ಎಳೆದು ಬಿಟ್ಟು ಅವರನ್ನು ಪ್ರಪಂಚದಲ್ಲಿ ಮುಗಿಸತ್ತೆ ಹೊರತು ಭಗವದ್ಭಕ್ತಿ ಮಾರ್ಗ ಬರ್ಸೋದೇ ಇಲ್ಲ. ಅವನನ್ನೇ ಹಿಡ್ಕೋಬೇಕು. ಭಕ್ತಿಮೇವ ಪದಾಂಬುಜೆ ತವ ದೇಹಿ ರಾಮ ಹರೇ ಹರೇ ಕೇಳ್ಕೋಬೇಕು. ನಿನ್ನ ಪಾದಕಮದಲ್ಲಿ ಭಕ್ತಿ ಕೊಡು ಮಹಾರಾಯ, ನಿನ್ನಲ್ಲಿ ಪ್ರೇಮ ಕೊಡು, ನಿನ್ನಲ್ಲೇ ಇರೋ ಹಾಗೆ ಮಾಡು, ನಂಗೆ ಯಾವಾಗಲೂ ನಿನ್ನ ಸ್ಮರಣೆ ಇರೋ ಹಾಗೆ ಮಾಡಪ್ಪ ಅಂತ ಕೇಳ್ಕೋಬೇಕು. ಅದು ನಾನು ಮಾಡೋ ಕೆಲಸವಲ್ಲ ನಿನ್ನ ಸೇವೆ ಆಗ್ಲಿ, ನನ್ನ ಸ್ಮರಣೆ ಯಾವಾಗಲೂ ನಿನ್ನ ಸ್ಮರಣೆ ಬರ್ತಾ ಇರ್ಲಿ, ನಿನ್ನಲ್ಲೇ ಪ್ರೇಮ ಇರೋ ಹಾಗೆ ಮಾಡಪ್ಪ ಅಂತ ಕೇಳ್ಕೊತಾ ಇದ್ದ ಅಜಸ್ಸ ಕೇಳ್ಕೊತಾ ಇದ್ರೆ ಕೊಟ್ಬಿಡ್ತಾನೆ, ಬಂದ್ಬಿಡುತ್ತೆ. ಎರಡು ಬಿಡದೆ ಕೇಳ್ಕೊಬೇಕು. ಅದರಿಂದ ಅಪಹಾರಗೊಂಡ ಕದಿಯಲ್ಪಟ್ಟ ತಿಳುವಳಿಕೆ ಉಳ್ಳವರಾದ ಆಸುರ ಭಾವನೆ, ಅಸುರರಿಗೆ ತಕ್ಕದ್ದಾದ ಕ್ಯಾರೆಕ್ಟರ್ ಗುಣ ನಡವಳಿಕೆ ಅದನ್ನು ಹೊಂದುವರಾಗಿ ಅವ್ರು ಏನ್ ಮಾಡಿದ್ರು ಬರೋಲ್ಲ. ಅವರು ಯೇ ಪುನಃ ನರೋತ್ತಮ ಪುಣ್ಯಕರ್ಮಾಣ ನರೇಶು ಉತ್ತಮ ನರೋತ್ತಮ. ಯಾರಾದರೂ ಮನುಷ್ಯರಲ್ಲಿ ಸ್ವಲ್ಪ ಉತ್ತಮರಾದವರು, ಶ್ರೇಷ್ಠರಾದವರು ಪುಣ್ಯಕರ್ಮ ಮಾಡೋರು. ಯಾವಾಗಲೂ ಪೂಜೆ ಪುನಸ್ಕಾರ ಮಾಡ್ತೀನಿ, ಜಪ ತಪ ಮಾಡ್ತೀನಿ, ಹೋಮ ಹವನ ಮಾಡ್ತೀನಿ, ದೇವಸ್ಥಾನಕ್ಕೆ ಹೋಗ್ತೀನಿ, ಸ್ತೋತ್ರ ಭಜನೆ ಪಾರಾಯಣ ಮಾಡ್ತೀನಿ, ಮಾಡ್ತಾ ಇರ್ತಾರೆ. ಅದೆಲ್ಲ ಆಲ್ಟ್ರೇಷನ್. ಒಂದಷ್ಟು ಪೂಜೆ ಮಾಡ್ತಾರೆ, ಒಂದಷ್ಟು ಸ್ತೋತ್ರ ಹೇಳ್ತಾರೆ, ಒಂದಷ್ಟು ಜಪ ಮಾಡ್ತಾರೆ, ಒಂದಷ್ಟು ಭಜನೆ ಮಾಡ್ತಾರೆ, ಒಂದಷ್ಟು ಏನೋ ಒಂದು ಓದ್ತಾರೆ, ಒಂದಷ್ಟು ಏನೋ ಪರೋಪಕಾರ ಸೇವೆ ಮಾಡ್ತಾರೆ. ಭಗವದ್ಗೀತೆ ಯಾವ ಕಾರಣಕ್ಕೂ ವಿಷಯಾಸಕ್ತರಾಗಲ್ಲ. ಇಲ್ಲಿಯೇ ಆಲ್ಟ್ರೇಷನ್ ಮಾಡ್ಕೊಂಡು ಭಗವದ್ಭಕ್ತಿಯಲ್ಲೇ ಇರ್ತಾರಲ್ಲ ಅವರು 4 ತರಹ ಜನ. ಅವರಲ್ಲಿ ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನೋರ್ಜುನ. ಆರ್ತೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಚ ಭರತ ಋಷಭ. ಚತುರ್ವಿಧಾಃ ಭಜಂತೆ ಮಾಂ ಜನಾಃ ಹೌದು. ಚತುರ್ವಿಧಾಃ ಭಜಂತೆ ಮಾಂ ಜನಾಃ ಸುಕೃತಿನಃ ಅರ್ಜುನ. ಆರ್ತಃ ಜಿಜ್ಞಾಸುಃ ಅರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಹೇ ಅರ್ಜುನ, ಸುಕೃತಿನಃ ಜನಾಃ ಚತುರ್ವಿಧಾಃ ಸಂತಿ ತೇ ಮಾಂ ಭಜಂತಿ. ಪುಣ್ಯವಂತರಾಗಿರ್ತಕ್ಕಂತಹ ಜನ 4 ತರಹ ಇದ್ದಾರಪ್ಪ, ಅವ್ರು ನನ್ನನ್ನು ಭಜಿಸುತ್ತಾರೆ ಎಂದು. ಅವ್ರು ಯಾರು 4 ಜನ ಅಂತ ಹೇಳಿದ್ರೆ, ಆರ್ತ ಅಂದ್ರೆ ರೋಗಾದಿಗ್ರಸ್ತ, ಬಿಡು ತುಂಬಾ ಮೇಲೆ ಹುಷಾರು ದಿನಾ ಪರಮಾತ್ಮ ನಂಗೆ ರೋಗವಾಸಿ ಮಾಡಪ್ಪ, ನಂಗೆ ಕಷ್ಟ ಪರಿಹಾರ ಮಾಡಪ್ಪ, ನಂಗೆ ಮಾಡ್ಬಾರ್ದು. ಬಡತನ ಇರ್ಬೋದು, ರೋಗಾದಿ ಇರ್ಬೋದು, ಈ ಕಿರಿಕ ಬೇರೆ ಬೇರೆ ಅಕ್ಕಗಳ ಕಿರಿಕ ಇರ್ಬೋದು,
ಹಾ ಅವರೆಲ್ಲ ಆರ್ತ ನಾಮ ದುಃಖಿತಾ ಪೀಡಿತ ಅಂತ ಅರ್ಥ. ಅವರು ನನ್ನ ಭಜಿಸ್ತಾರೆ. ಆಮೇಲೆ ಜಿಜ್ಞಾಸು ತತ್ವವನ್ನು ತಿಳ್ಕೊಬೇಕು, ಪರಮಾತ್ಮನ ಹೇಗಾದ್ರೂ ಜನ್ಮ ಸಾರ್ಥಕ ಮಾಡ್ಕೋಬೇಕು ಅಂತ ಹೇಳಿ ಆ ಭಗವತ್ ತತ್ವವನ್ನು ತಿಳ್ಕೊಬೇಕು ನಿಶ್ಚಯಿಂದ ಕೂತ್ಕೊಂಡವನು ಭಗವಂತನ ಆರಾಧನೆ ಮಾಡ್ತಾರೆ. ಇನ್ನು ಅರ್ಥಾರ್ಥಿ, ಅರ್ಥ ಅಂದ್ರೆ ಪ್ರಯೋಜನ, ಅಥವಾ ದುಡ್ಡು ಏನೋ ಬೇಕು ನಮ್ಗೆ, ಇವತ್ತು ಈ ಕೆಲಸ ಆಗ್ಬೇಕು, ಅದಕ್ಕೆ ನೃತ್ಯ ಪೂಜೆ ಮಾಡ್ತೀರಿ, ಅಥವಾ ಇನ್ನೊಂದು ಆಗ್ಬೇಕು ರುದ್ರಾಭಿಷೇಕ ಮಾಡ್ತೀರಿ, ಅಥವಾ ಇನ್ನು ಯಾವುದೋ ಒಂದು ಫಲ ಯಾವುದೋ ಮಾಡ್ತೀರಿ, ಐಶ್ವರ್ಯ ಬೇಕು ಐಶ್ವರ್ಯ ಯಜ್ಞ ಮಾಡ್ಬಿಡ್ತೀರಿ, ಇನ್ನು ಅದು ಮಾಡ್ತೀರಿ, ಏನೋ ಒಂದು ಯಜ್ಞ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಅರ್ಥಾರ್ಥಿಗಳಲ್ಲ. ಭಗವಂತನ ಅನ್ಕೊಂಡೆ ಅವನೇ ಕುಬೇರ ಅವನೇ ಪರಮಾತ್ಮನೇ. ಯಾರನ್ನ ಮಾಡಿದ್ರು ಪರಮಾತ್ಮ ಬೇರೆಯವ್ರು ಮಾಡಕ್ ಆಗೋದೇ ಇಲ್ಲ, ಅವನ್ ಬಿಟ್ಟು ಇನ್ನೊಬ್ಬ ಇಲ್ಲೇ ಇಲ್ಲ. ತೇಪಿ ಮಾಮೇವ ಕೌಂತೆಯ ಯಜಂತಿ ಅವಿಧಿಪೂರ್ವಕಂ. ಅವಿಧಿಪೂರ್ವಕಂ ನಾಮ ಅಜ್ಞಾನ, ಅವಿಧಿಯಿಂದ ಅಶಾಸ್ತ್ರೀಯವಾಗಲ್ಲ, ಗೊತ್ತಿಲ್ಲ ಅವರಿಗೆ ಪರಮಾತ್ಮ ಮಾಡ್ತಾ ಇದ್ದೀನಿ ಗೊತ್ತಿಲ್ಲ ಅಷ್ಟೇ ಅರ್ಥ. ಅಶಾಸ್ತ್ರೀಯವಾಗಿ ಮಾಡಿದ್ರೆ ಕರ್ಮ ಆಗಲ್ಲ. ಇನ್ನೊಬ್ಬ ಜ್ಞಾನಿ, ಅವನು ಆತ್ಮರೂಪದಿಂದ ಪ್ರೇಮಿಸುವನು. ಜ್ಞಾನಿಯ ಪ್ರೇಮ ಇದೆಯಲ್ಲ, ಅದು ಸೂರ್ಯನಿಗೂ ಸೂರ್ಯನ ಪ್ರಭೆಗೂ ಹೇಗೆ ಭೇದ ಇಲ್ಲವೋ, ಜ್ಞಾನಿಗೂ ಭಗವಂತನಿಗೂ ಭೇದವೇ ಇಲ್ಲ. ಒಂದು ಏಕತ್ವ ಪಡ್ಕೊಂಡು ಪ್ರೇಮಿಸ್ತಾರೆ. ಅದೊಂದೇ ಶುದ್ಧವಾದ ಪ್ರೇಮ, ಶುದ್ಧವಾದ ಭಕ್ತಿ. ಬಾಕಿದೆಲ್ಲ ವ್ಯವಹಾರ ಭಕ್ತಿ, ಆಯಾ ಪ್ರಯೋಜನ ಕಷ್ಟಕ್ಕೆ. ಪ್ರಯೋಜನವಾಯ್ತು ಬಿಟ್ಬಿಡ್ತಾರೆ ಪರಮಾತ್ಮನ. ಇದರಲ್ಲಿ ಭಕ್ತಿ ಚಂದ್ರಿಕೆಯಲ್ಲಿ ಆರ್ತ ಅಂದ್ರೆ ಪರಮಾತ್ಮನೇ ಬೇಕು, ಸಿಗ್ಲಿಲ್ವಾ ಅಂತ ಒದ್ದಾಡ್ತಾ ಆರ್ತ ಮಾಡ್ತಾರೆ. ಎಲ್ಲರಿಗೂ ಆರ್ತ ಭಕ್ತಿ ಹೆಚ್ಚು ಅಂತ, ಜಿಜ್ಞಾಸು ಆತ್ಮಭಕ್ತಿ. ಚತುರ್ವಿಧಾಃ ಚತುಃಪ್ರಕಾರಾಃ ಭಜಂತೆ ಸೇವಂತೆ ಮಾಂ ಜನಾಃ ಸುಖದಿನಃ ಪುಣ್ಯಕರ್ಮಾಣಃ. ಹೇ ಅರ್ಜುನ, ಎಲ್ಲಿ ಅರ್ಜುನನೇ, ಸುಕೃತಿಗಳಲ್ಲಿ ಪುಣ್ಯಕರ್ಮ ಮಾಡಿದವರು 4 ಪ್ರಕಾರವಾಗಿರ್ತಕ್ಕಂಥ ಜನರು ಅವರು ನನ್ನನ್ನು ಸೇವಿಸುತ್ತಾರೆ, ಪ್ರೀತಿಸುತ್ತಾರೆ. ಸೇವಿಸೋದನ್ನ ಪ್ರೀತಿಸೋದು, ನನ್ನವನು ತಿಳ್ಕೊಳ್ತಾರೆ ಅಂತ. ನನ್ನನ್ನ ಅವರು ನಮ್ಮವರು ತಿಳ್ಕೊಳ್ತಾರೆ. ನಮ್ಮವರು ಅನ್ನೋದೇ ಪ್ರೇಮ. ಎರಡು ಇದೆ ಅದಕ್ಕೆ. ಅದಕ್ಕೆ ಚತುರ್ಥಿ ಕೃತ್ವ ಚತುಷ್ಕೃತ ಚತುಷ್ಕೃತ್ವ ಉಂಟು. ಚತುಷ್ಪ್ರಕಾರ ಚತುಷ್ಪ್ರಕಾರ. ಸೂರ್ಯ ಒಳ್ಳೆಯ ಕೃತಿಯ ಕೆಲಸ, ಪುಣ್ಯಕರ್ಮ ಅಂತ. ಸುಕೃತಿ ಪುಣ್ಯವಾನ್ ಧನ್ಯೋ ಹೇಚ್ಛಸ್ಸು ಮಹಾಹಯ ಎಲ್ಲ ಅರ್ಥವಿದೆ ಇದಲ್ಲ. ಅದು ವಿಶೇಷ ಮೂಢಾಖಂಡ. ಪುಣ್ಯವಾನ್ ಧನ್ಯೋ ಮಹೇಚ್ಛ ವೈರಾಗ್ಯ ತಾನೇ ಬರುತ್ತೆ. ಯಾಕೆಂದ್ರೆ ಹೆಚ್ಚಾದ ಇನ್ನೊಂದ ಮೇಲೆ ಪ್ರೇಮ, ಇನ್ನೊಂದರ ವೈರಾಗ್ಯ ಕಾರಣ. ಪರಮಾತ್ಮೆಯಿಂದ ಹೆಚ್ಚಾದ ಪ್ರೇಮ ಪ್ರಪಂಚದ ವೈರಾಗ್ಯ ಕಾರಣ. ತುಂಬಾ ಪ್ರೇಮ ಬಿಟ್ರೆ, ಇವಾಗ ತುಂಬಾ ಬೇಕಾದ ಮನೆ ಬಂದ್ಬಿಟ್ರೆ ನೀವು ಪಾಠಕ್ಕೂ ಬರಲ್ಲ, ಎಲ್ರಿಗೂ ಬರಲ್ಲ, ಎದಕ್ಕೂ ಬರಲ್ಲ, ತುಂಬಾ ಬೇಕಾದ ಅದೇ ಬಾಕಿ ಎಲ್ಲ ಬಿಡಿಸುತ್ತೆ. ಆದ್ರೆ ಪರಮಾತ್ಮನ ಪ್ರೇಮ ತೀರಾ ಹೆಚ್ಚಾಗ್ಬಿಟ್ರೆ ಯಾವ ಫಂಕ್ಷನ್ಗೂ ಹೋಗಲ್ಲ, ಯಾವುದೇ ಸಿನಿಮಾ ಹೋಗಲ್ಲ, ನಾಟಕ ಹೋಗಲ್ಲ, ಸಂಗೀತಕ್ಕೆ ಹೋಗಲ್ಲ. ಅದೇ ವೈರಾಗ್ಯ. ಇನ್ನೂ ಅಲ್ಲ, ಬೇಡ ಬೇಡ ಕೋಪ ಮಾಡ್ಕೊಳ್ಳೋದಲ್ಲ ವೈರಾಗ್ಯ ಅಂದ್ರೆ, ಬರೆಯೋದು ಅಲ್ಲ. ಪ್ರಿಯತಮನಾದ ಪರಮಾತ್ಮ ಜೊತೆ ಇರೋದು ಇಷ್ಟಪ್ಪ. ಈಗ ವಿಗತೋ ರಾಗ ವಿರಾಗ, ವಿರಾಗಸ್ಯ ಭಾಗ ವೈರಾಗ್ಯ. ರಾಗ ಅಂದ್ರೆ ಪ್ರೀತಿ ಯಾರಿಗೂ ತೊಲಗಿ ಹೋಗಿದೆಯೋ ವಿಷಯದಲ್ಲಿ ಅದು ವಿರಾಗವನ್ನು ವೈರಾಗ್ಯ. ವಿಶಿಷ್ಟೋ ರಾಗ, ಪರಮಾತ್ಮಲ್ಲಿ ಹೆಚ್ಚಾದ ಪ್ರೇಮ ಯಾರಿಗಿದೆ ಒಂದು ವೈರಾಗ್ಯ. ಪರಮಾತ್ಮಲ್ಲಿ ಹೆಚ್ಚಾದ ರಾಗ, ಪ್ರಪಂಚದಲ್ಲಿ ತೊಲಗಿ ಹೋದ ರಾಗ. ವಿ ಅನ್ನೋದು ವಿಗತ, ವಿ ಅನ್ನೋದು ವಿಶಿಷ್ಟ. ಪ್ರಪಂಚದಲ್ಲಿ ವಿಗತ, ಪರಮಾತ್ಮನ ವಿಶಿಷ್ಟವಾದ ರಾಗನ ಪ್ರೀತಿ. ಆರ್ತಃ ಆರ್ತಿವಿಗೃಹೀತಃ ತಸ್ಕರ ವ್ಯಾಘ್ರ ರೋಗಾಜಿನ ವಿಭೂತಃ ಆಪನ್ನಃ. ಆರ್ತ ಆರ್ತಿ ಅರ್ಥಿ ಗುಣ. ಆರ್ತ ಋಗತವಿಗೆ ಅರ್ಥಿ ಆರ್ತ ಆಗುತ್ತೆ ಧಾತು. ನಿಮ್ಮ ಕಷ್ಟಕ್ಕೆ ಸಿಕ್ಕಾಕೊಂಡವನು ಅದೇ ಅಪ್ರತ್ ಹೇಳ್ತೀವಿ, ವೈಷ್ಣವ ಮಾಡೋಕ್ಕೆ ಆಗಲ್ಲ, ಬಹಳ ಕಷ್ಟ ಆಗಿದೆ ಅಪ್ಪನಿಗೆ ಅಂತ. ಒಂದು ಕಷ್ಟ ಇದೆ. ವ್ಯಾಘ್ರ ತಂದೆಗೆ
ಆ ವಿಶ್ವನಾಥಮಾಯಿ ಕಾರಗದ್ದೆ ಅಂತ ಒಂದು ತೋಟ ಇದೆ. ಆ ತೋಟಕ್ಕೆ ಈ ಕಪ್ ತೆಗೆಸೋಕೆ ಬಿಡ್ತಿದ್ರು ಆಳುಗಳನ್ನ. ಅವ್ರು ನಮ್ಮ ತಂದೆ ನಂದು ಇವತ್ತು ನಾಳೆ 2 ದಿವಸ ಮಾಡ್ತಾರೆ, ನಾಳೆ ಬೆಟವಾಡಿ ಮಾಡೋದಾಯ್ತು ಅಂತ ಅಂದ್ಕೊಡ್ತು. ಅವರು 2-3 ಜನ ಸಂಜೆವರೆಗೂ ಮಧ್ಯಾಹ್ನ 3 ಗಂಟೆವರೆಗೂ ಮಾಡ್ಬಿಟ್ಟಿದ್ದಾರೆ. 3 ಗಂಟೆ ಆಯ್ತು ಅಂತ ಹೇಳಿ ಬೆಟವಾಡಿ ಬಂದ್ಬಿಟ್ಟಿದ್ದಾರೆ ಮನೆಗೆ. ಕೊಡಿ ದುಡ್ಡು ಕೊಡಿ ಸ್ವಾಮಿ, ಆಯ್ತು ಅಂತ. ಆಯ್ತು ಪೂರ್ತಿದ್ರು ಅಂತ ಒಂದು ಅನುಮಾನ ಬಂದ್ಬಿಡ್ತು. ನಾವು ನೋಡ್ಕೊಂಡ್ಬರ್ತೀವಿ ಬಂದಿದ್ರು. ಆಯ್ತು ನೋಡ್ಕೊಂಡ್ಬಂದಿದ್ರು. ಹೋಗಿದ್ದಾರೆ, ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಮೇಲೆ ಒಂದು ಕಪ್ ಕಾಲು ಒಳಗೆ ಅವನು ದೊಡ್ಡ ಹುಲಿ ಮಾಡ್ಕೊಂಡ್ಬಿಟ್ಟಿದೆ ಬಂದ್ಬಿಟ್ಟು ವಿಶ್ರಾಂತಿ. ಹುಲಿ ಅವ್ರು ಇನ್ನೂ ಚಿಕ್ಕ ವಯಸ್ಸು, ನಮ್ಗೆ ಇನ್ನು 20-22 ವರ್ಷ. ನನ್ನ ಅಜ್ಜ ಹೋಗಾಗಿದ್ದಂತೆ. ಹುಲಿ ಮಲ್ಕೊಂಡ್ಬಿಟ್ಟಿದೆ. ನೋಡ್ಕೊಂಡು ಹೋಗಿ ಹುಲಿ ಬಂದ ಅದು ಮಲಗಿ ನಿದ್ದೆ ಬಂದ್ಬಿಡೋದಕ್ಕೆ. ಇವ್ರು ಹೋಗಿ ನೋಡಿ ವಾಪಸ್ ಬಂದಲ್ಲ, ಅದು ಎದ್ಬಿಡ್ತು. ಎದ್ಬಿಟ್ಟು ನೋಡ್ತಂತೆ. ಇವ್ರು ಭಯ ಆಗ್ಬಿಡುದಲ್ಲ, ಅವನ ತೆಂಗಿ ಮೇಲೆ ಹತ್ಬಿಟ್ರು. ಬರೀ ಕಾಲು ಬೀದಲ್ಲ ಏನೂ ಇಲ್ಲ. ಹತ್ಬಿಟ್ಟು ಅಪ್ಪ ಇವತ್ತು ಬರ್ತೀರ ಮತ್ತನ್ನ ಆಗಂಗೈವ ಸ್ವತೋ ಅಭಯಂಕೃಣೋತು ಪಣ್ಣ ಹೇಳ್ಕೊಂಡು ಕಾಲು ಪಟ ಪಟ ಹೊಡಿತಾ ಇತ್ತಂತೆ. ಆ ಮೃತ್ಯು ಸೂಕ್ತ ಹೇಳ್ಕೊಂಡ್ರು. ಹುಲಿ ಎದ್ದು ಹೊರಟೋಯ್ತದು. ಅದು ಗುಡ್ಡ ಹತ್ತಿ ನೋಡಿದ್ರು. ಇವ್ರು ಹೋಗಿ ನೋಡಿದ್ರು, ಹೋಗಿದ್ದ ಆಮೇಲೆ ಇಳಿದ್ರು. ನಡೆಯಕ್ಕೆ ಆಗ್ತಿರ್ಲಿಲ್ಲ. ಇಷ್ಟ ಹುಲಿ ಪಕ್ಕದಲ್ಲ. ಹಾ ಕೆಳಗಡೆ ಪೊಲೀಸ್ ಇದ್ರು ಬಂದ್ಬಿಟ್ಟು ನಿನ್ನೆ ತಾನೇ ಈ ಜಾಗದಲ್ಲಿ ಚಿರತೆ ಸೈಟಿಂಗ್ ಆಗಿದೆ ಅಂತ ಇದು ಆಗಿಲ್ಲಪ್ಪ ಹೊಡ್ಬಿಡ್ತಲ್ಲ. ಅಲ್ಲ 10 ಜನ ಇದ್ದು ಚಿರತೆ ಬರಲ್ಲ. ಹಾ ಹೌದು ತಿಂತ ತಿನ್ಬಿಡ್ತಾ ಹೊಟ್ಟೆ ತುಂಬಿದ್ಬೇಕು. ಹೌದಾ? ಸಿಕ್ಕಾಕೊಂಡವನು, ರೋಗ ರುಜಿನ ಸಿಕ್ಕೊಂಡವನು, ಬಡತನ ಸಿಕ್ಕಾಕೊಂಡು, ದುಡ್ಡು ಸಿಕ್ಕಾಕೊಂಡವನು, ಕಷ್ಟ ಹಾಳಾಗೋದಕ್ಕೆ. ಇದೆ ಹುಲಿ ರೋಗ ಭಾರಿ ಮರಣಾಂತಿಕ ರೋಗ ಬಂದ್ಬಿಡ್ತು ಅಂದ್ರೆ ಭಾರಿ ಇನ್ನು ಬೇರೆ ಕಷ್ಟ ಆಯ್ತು ಸಿಕ್ಕೊಂಡವನು ಕೂಡ ಪರಮಾತ್ಮನ ಆಶ್ರಯಿಸ್ಕೊತಾನೆ, ಅವನಿಗೂ ಆಗ್ತದೆ. ಇನ್ನು ಜಿಜ್ಞಾಸು ಭಗವತ್ತತ್ವ ಜಾತಿ ಇಚ್ಛತಿ ಭಗವತ್ತತ್ವ ತಿಳ್ಕೋಬೇಕು ಅಂತ ಹಗಲು ಇರಲು ಒದ್ದಾಡ್ತಾ ಇರೋ ನಾವು. ನಮಗೂ ಬೇಕದು ನಾವು ತಿಳ್ಕೋಬೇಕು ಅಂತ ಅನ್ನೋದಲ್ಲ. ಪಶು ಪ್ರತ್ಯಯ ಜಿಜ್ಞಾಸು ಸಣ್ಣು ತಾಚ್ಛಲ್ಯ ಅದು. ಯಾವಾಗ್ಲೂ ಅದಕ್ಕಾಗಿಯೇ ದುಡಿತಾ ಇರೋನು. ಭಗವತ್ತತ್ವನ ಕೊಂಡ್ಕೋಬೇಕು, ಗೊತ್ತಾಕೋಬೇಕು, ಅರ್ಥ ಮಾಡ್ಕೋಬೇಕು, ಹೇಗಾದ್ರು ತಿಳ್ಕೊಂಡ್ಬಿಡ್ಬೇಕು ಅಂತೇಳಿ ಒದ್ದಾಡ್ತಾ ಇರೋನು ಜಿಜ್ಞಾಸು. ಅವನು ಭಗವದ್ಭಕ್ತರಾಗಿರ್ತಾನೆ. ಇನ್ನೊಬ್ಬ ಅರ್ಥಾರ್ಥಿ ಧನಕಾಮ. ದುಡ್ಡು ಬೇಕು, ಚೆನ್ನಾಗಿ 1,00,000 ಕೋಟಿ ದುಡ್ಡು ಬೇಕು, ಆಶ್ರಮ ಜನ್ಮ. ಜ್ಞಾನಿ ವಿಷ್ಣು ತತ್ವವಿಚ್ಚ ಏಹೇ ಭಕ್ತ ಸುಖ. ಇನ್ನೊಬ್ಬ ಜ್ಞಾನಿ ವಿಷ್ಣು ತತ್ವವನ್ನು ಬಲ್ಲವನು, ತಿಳಿದವನು, ಪರಮಾತ್ಮ. ಅವನು ನಿರಂತರ ಸಹಜವಾಗಿರ್ತಾನೆ ಪರಮಾತ್ಮನಲ್ಲಿ. ಅವನು ಇರೋದು ಬಿಡೋದು ಎರಡಿಲ್ಲ ಅವನಿಗೆ. ಅವನು ಪರಮಾತ್ಮನೇ ಜ್ಞಾನಿ, ಜ್ಞಾನಿಯೇ ಪರಮಾತ್ಮ. ಅವನ ಪ್ರೇಮ 3 ಹೊತ್ತು ಅಲ್ಲೇ ಮುಗಿರುತ್ತೆ.